यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैस्साङ्गपदक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः। श्रीरत्नरूपिण्युरुगाय पादयोः करोति मानं बहुधा विभूतिभिः प्रेमकष्टिताय कुसुमाकरानुगैः विगीयमाना प्रियकर्मगाजति देहेन्द्रियप्राणमनोभिमानो जीवन्तरात्मा गुणकर्ममूर्तिः सूत्रं महानित्युरुदेहगीतः संसार आधावतिकालतन्त्रः यस्वानुभावमखिलश्रुतिसारमेकम् अध्यात्मदीपमिति तीर्षतां तमोन्धं संसारिणां करुणयाः पुराणगुह्यं तं व्याससूरमुपयामि गुरुं मुनीनाम्। अथानघाण्ड्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेशनस्तव। ಶ್ರೀಗುರುಭ್ಯೋ ನಮಃ. ಪರಾಭವ ಸಂವತ್ಸರದ ದಕ್ಷಿಣಾಯನದ ಆಷಾಢ ಶುಕ್ಲ ಪಂಚಮಿ ಷಷ್ಠಿ ತಿಥಿ ಇವತ್ತು. ಭಾಗವತ ಮಂಡಲ ಸೇವಾದ ಅಂತಿಮ ದಿನ, 48ನೇ ಭಾಗ ಇದು. ಇವತ್ತು ನಮ್ಮ ತಾಯಿಯವರ 2ನೇ ವಾರ್ಷಿಕ ಶ್ರಾದ್ದ. ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡಿ, ತಿಲತರ್ಪಣೆ ಇತ್ಯಾದಿಗಳನ್ನು ಮಾಡಿ ಹಿರಿಯರನ್ನು ನಾವು ಆರಾಧಿಸುವುದು ಒಂದು ಮಾರ್ಗ. ಅದಕ್ಕಿಂತಲೂ ವಿಶಿಷ್ಟವಾಗಿ ಜ್ಞಾನ ಕಾರ್ಯವನ್ನು ನಡೆಸುವುದು, ಮತ್ತಾರು ಜ್ಞಾನಿಗಳು ಸಿಕ್ಕರೆ ಅವ್ರ ಕಡೆಯಿಂದನೇ ಅದನ್ನು ಮಾಡಿಸುವುದು ದೊಡ್ಡ ಕಾರ್ಯವೇ. ಕೆಲವೊಂದು ಬಾರಿ ಯೋಗದಿಂದ ಆ ಕಾರ್ಯವನ್ನು ನಾವೇ ಮಾಡಬೇಕಾಗ್ತದೆ. 48 ದಿನಗಳ ಈ ಮಂಡಲ ಸೇವಾದ ಅಂತಿಮ ದಿನವೂ ಕೂಡ ಇವತ್ತೇ ಆಗಿದೆ. ಆ ಕಾರ್ಯವನ್ನು ಇವತ್ತು ನಾವು ಮಾಡ್ತಿದ್ದೇವೆ. ಇದು ಕೇವಲ ಅವ್ರಿಗೆ ಮಾತ್ರ ಅಲ್ಲ. ಈಗ ಕಳೆದ 2 ವರ್ಷದಲ್ಲಿ ನಾವು ಯಾರನ್ನು ಅಗಲಿದ್ದೇವೆ, ನಮ್ಮನ್ನು ಅಗಲಿ ಯಾರು ಹೋಗಿದ್ದಾರೆ, ಅನೇಕ ಬಂಧುಗಳು, ನಿಮ್ಮ ಬಂಧುಗಳು, ಅವರೆಲ್ಲರ ಸದ್ಗತಿಯನ್ನು ನಾವು ಕೋರಿ ಈ ಭಾಗವನ್ನು, 12ನೇ ಸ್ಕಂದದ ಈ ಭಾಗವನ್ನು ನಾವು ಪ್ರಾರಂಭ ಮಾಡಬೇಕು. ಕಲಿಯುಗದಲ್ಲಿ ಯಾರ್ಯಾರು ರಾಜವಂಶದವರು ಇರ್ತಾರೆ ಅನ್ನೋದನ್ನು ಮೊದಲನೇ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಆ ಮೊದಲನೇ ಅಧ್ಯಾಯದ 12ನೇ ಸ್ಕಂದದ ಮೊದಲನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ, 11ನೇ ಶ್ಲೋಕದಲ್ಲಿ ಚಾಣಕ್ಯ ಅಂತ ಏನಿದ್ದ ಅವನ ಬಗ್ಗೆ ಒಂದು ಉಲ್ಲೇಖ ಇದೆ. ಹೆಸರಿಲ್ಲ. ನವನಂದಾನ್ ದ್ವಿಜಃ ಕಶ್ಚಿತ್ ಪ್ರಪನ್ನಾನ್ ಉದ್ಧರಿಷ್ಯತೆ ತೇಷಾಂ ಅಭಾವೇ ಜಗತಿ ಮೌರ್ಯ ಭೋಕ್ಷಂತಿ ವೈಕಲವು. ನವನಂದರು ಅಂತ ರಾಜರಿದ್ರು. ಅವರನ್ನು ನಿರ್ಮೂಲಿಸಿ ಒಬ್ಬ ಬ್ರಾಹ್ಮಣ ಅಂದರೆ ಚಾಣಕ್ಯ, ಅವನು ಬೇರೆ ರಾಜ್ಯದ ವ್ಯವಸ್ಥೆಯನ್ನು ಮಾಡಿದ ಅಂತ ಹೀಗೆ ಕೇಳಿ ಬರ್ತದೆ. ಅಲ್ಲಿಂದ ಮುಂದೆ ಚಂದ್ರಗುಪ್ತನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಅವನ ಮಗ ವಾರಿರಾಜ, ಅವನ ಮಗನೇ ಅಶೋಕವರ್ಧನ, ನಮ್ಮ ರಾಷ್ಟ್ರದ ಪ್ರಧಾನ ಚಕ್ರವರ್ತಿಗಳಲ್ಲಿ ಒಬ್ಬ. ಹೀಗೆ ಈ ರಾಜರ ಒಂದು ಗುಣಗಾನ ಅಲ್ಲಿ ಕೇಳಿ ಬರ್ತದೆ. 2ನೇ ಅಧ್ಯಾಯ ನಮ್ಮೆಲ್ಲರ ಸ್ವಭಾವಕ್ಕೊಂದು ಕನ್ನಡಿ ಹಿಡಿತದೆ. ಇದನ್ನು ಗಮನಿಸಬೇಕು. ದಿನೇ ದಿನೇ ನಮ್ಮ ಧರ್ಮ, ನಮ್ಮ ಸತ್ಯ ಮಾತಾಡುವಿಕೆ, ಶೌಚ, ಕ್ಷಮೆ, ದಯೆ, ಆಯುಷ್ಯ, ಬಲ, ಸ್ಮರಣ ಶಕ್ತಿ ಇದೆಲ್ಲ ಕುಂಠಿತ ಆಗ್ತಾ ಹೋಗ್ತದೆ. ಇದೊಂದು ದೊಡ್ಡ ದುರ್ದೈವ. ಕಲಿಯುಗದಲ್ಲಿ ದುಡ್ಡಿದ್ರೆ ಮಾತ್ರ ಎಲ್ಲದಕ್ಕೂ ಬಲ. ದುಡ್ಡಿದ್ರೆ ಅವನ ವಂಶಕ್ಕೆ, ಅವನು ಮಾಡಿದ ಆಚಾರ ವಿಚಾರಗಳಿಗೆ, ಅವನ ಪಾಂಡಿತ್ಯಕ್ಕೆ ಬೆಲೆ ಬರ್ತದೆ.
ದುಡ್ಡು ಇಲ್ಲದೆ ಹೋದರೆ ಅವೇ ಗುಣಗಳು ತಮ್ಮ ಅರ್ಥ ಕಳ್ಕೊತವೆ. ಹೀಗೆ ಜನ ದುಡ್ಡಿನ ಮೂಲಕ ಎಲ್ಲವನ್ನು ಅಳಿತಾರೆ. ನ್ಯಾಯಾನ್ಯಾಯದ ತೀರ್ಮಾನಕ್ಕೂ ಕೂಡ ಎಲ್ಲಿ ದುಡ್ಡಿನ ಬಲ ಇದೆಯೋ, ಎಲ್ಲಿ ಅಧಿಕಾರದ ಬಲ ಇದೆಯೋ ಅದನ್ನೇ ತೀರ್ಮಾನ ಮಾಡ್ತಾರೆ. ಗಂಡ ಹೆಂಡಂದ್ರು ಒಟ್ಟಿಗೆ ಎಷ್ಟು ದಿವಸ ಇರ್ತಾರೆ ಅಂದರೆ, ಆಕರ್ಷಣೆ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಇರ್ತಾರೆ. ಸ್ವಲ್ಪ ಆಕರ್ಷಣೆ, ಹೊಸತನದ ಆಕರ್ಷಣೆ ತಪ್ಪಿದ್ರೂ ಕೂಡ ಒಬ್ಬರನ್ನೊಬ್ಬರು ಪರಿತ್ಯಜಿಸಿಬಿಡ್ತಾರೆ. ಗುಣಗಳ ಆಕರ್ಷಣೆ ಇಲ್ಲ, ಕೇವಲ ವ್ಯಕ್ತಿತ್ವದ ದೈಹಿಕ ಆಕರ್ಷಣೆ ಮಾತ್ರ. ವ್ಯಾಪಾರ ಅಂತ ಮಾಡುವುದು ಅಂದರೆ ವಂಚನೆ ಮಾಡುವುದು ಅಂತಲೇ ಆಗಿಬಿಡ್ತದೆ. ಪ್ರಾಮಾಣಿಕತನದಿಂದ ವ್ಯಾಪಾರ ಮಾಡಿ ಗಳಿಸುವುದೇ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಆದರ್ಶ ಸ್ತ್ರೀ, ಆದರ್ಶ ಪುರುಷ ಅಂತ ಯಾರನ್ನು ಕಲಿಬೇಕು? ಶುದ್ಧವಾದ ಆಚಾರ ವಿಚಾರ, ಅಂತರಂಗ ಬಹಿರಂಗ ಶುದ್ಧಿ ಇದ್ದವರನ್ನ ಅಂದರೆ ಅಲ್ಲ. ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ. ಅಲ್ಲಿ ರತಿ ಕೌಶಲ ಅಂತಿದೆ ಆ 3ನೇ ಶ್ಲೋಕದಲ್ಲಿ. ರತಿ ಕೌಶಲ ಅಂದರೆ ಅವರ ಗ್ಲ್ಯಾಮರ್, ಅವರ ದೈಹಿಕ ಆಕರ್ಷಣೆಯನ್ನು ಗಮನಿಸಿ ದೇಹಕ್ಕಿರುವ, ನಾನು ಅದಕ್ಕೆ ಗ್ಲ್ಯಾಮರ್ ಅಂತ ಹೇಳಿದೆ, ಈಗಿನ ಕಾಲಕ್ಕೆ ಅದನ್ನು ಗ್ಲ್ಯಾಮರ್ ಅಂತಲೇ ಅನ್ಬೇಕು. ವ್ಯಕ್ತಿತ್ವದ ಆಕರ್ಷಣೆ, ಗುಣಗಳ ಆಕರ್ಷಣೆಗಿಂತ ಥಳಕು ಬೆಳಕಿನ ಮೂಲಕವೇ ಗಂಡಿಗೂ ಬೆಲೆ, ಹೆಣ್ಣಿಗೂ ಬೆಲೆ. ಇವತ್ತಿಷ್ಟು ಅಸಹ್ಯವಾಗಿದ್ದು ಎಲ್ಲ ಕಡೆ ನಡೀತಿದೆ. ಯಾರನ್ನಾದರೂ ಬ್ರಾಹ್ಮಣ ಅಂತ ಕರೆಯೋದು ಹೇಗೆ ಅಂದರೆ, ಜನಿವಾರ ಇದೆಯೋ ಇಲ್ಲೋ ನೋಡಿ ಬ್ರಾಹ್ಮಣ ತೀರ್ಮಾನ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ ಹೊರತು ಸದ್ಗುಣ ಇದೆಯೋ ಇಲ್ಲೋ ಅಂತ ಯಾರು ನೋಡ್ತಿಲ್ಲ. ಸನ್ಯಾಸಿ ಅಂದರೆ ಯಾರು? ಕಾವಿ ಬಟ್ಟೆ ಉಟ್ಟವನು ಸನ್ಯಾಸಿ. ಹೀಗಾಗಿದೆ. ನಮಸ್ಕಾರ ಯಾರಿಗೆ ಮಾಡಬೇಕು? ಒಳ್ಳೆ ಪೋಷಾಕ ತೊಟ್ಟು, ವೇಷಭೂಷಣ ತೊಟ್ಟು ಠಾಕ್ ಠೀಕಾಗಿ ಓಡಾಡುವವನಿಗೆ ನಮಸ್ಕಾರ. ಪಂಡಿತ ಅನ್ನಲಿಕ್ಕೆ ಏನು ಕಾರಣ? ಒಂದು ಕಡೆ ನಿಂತು ಸ್ಥಿರವಾಗಿ ಎಲ್ಲರೂ ಕೇಳುವಂತೆ ಧರ್ಮದ ಮಾತಾಡ್ತಾನ, ನ್ಯಾಯದ ಮಾತಾಡ್ತಾನ, ಅದಿಲ್ಲ, ಅದನ್ನು ಕೇಳಬೇಡಿ. ಸುಮ್ಮನೆ ಜನರಿಗೆ ಆಕರ್ಷಣೆ ಆಗುವಂತೆ ಮಾತನಾಡೋದು, ಅವನನ್ನೇ ಪಂಡಿತ ಅನ್ನೋ ಪರಿಸ್ಥಿತಿ ಬಂದಿದೆ. ಅವನು ಏನು ಹೇಳ್ತಾನೆ, ಅವನ ಮಾತಿಗೆ ಏನು ಬೆಲೆ ಇದೆ ಅನ್ನೋದು ಮುಖ್ಯ ಅಲ್ಲ. ಸ್ಥಿರವಾಗಿ ನಿಂತು ಮಾತಾಡೋದು, ಅಂಥವನನ್ನೇ ಪಂಡಿತ ಅಂದ್ಬಿಡ್ತಾರೆ. ಕೆಲವರು ಅನ್ಯಾಯ ಮಾಡ್ತಿಲ್ಲ, ಕೆಲವರು ಅನ್ಯಾಯ ಮಾಡ್ತಿದ್ದಾರೆ. ಯಾಕೆ ಅನ್ಯಾಯ ಮಾಡ್ತಿಲ್ಲ ಕೆಲವರು ಅಂದರೆ, ಧನಬಲ ಇಲ್ಲ, ಅದರಿಂದ ಅನ್ಯಾಯ ಮಾಡ್ತಿಲ್ಲ. ಧನಬಲ ಇದ್ದರೆ, ಅಧಿಕಾರದ ಬಲ ಇದ್ದರೆ ಎಲ್ಲರೂ ಅನ್ಯಾಯ ಮಾಡೇ ಬಿಡ್ತಿದ್ರು. ಇಂಥ ಪರಿಸ್ಥಿತಿ ಹೀಗಿದೆ. ಮದುವೆ ಆಗಬೇಕು ಅಂದರೆ ಗಂಡು ಹೆಣ್ಣುಗಳ ಒಪ್ಪಿಗೆ ಇದ್ದರೆ ಸಾಕು. ಗಂಡಿನ ತಂದೆ ತಾಯಿ, ಹೆಣ್ಣಿನ ತಂದೆ ತಾಯಿ ಒಪ್ಪಿದ್ದಾರೆ, ಬಂಧು ಬಾಂಧವರು ಒಪ್ಪಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಗಂಡು ಹೆಣ್ಣು ತಮಗೆ ಬೇಕಾದರೆ ಮದುವೆ ಮಾಡ್ಕೊಂಡು ಹೋಗೇ ಬಿಡ್ತಾರೆ. ಸ್ವೀಕಾರ ಏವಚ ಉದ್ವಾಹೆ ಅಂತಾರೆ ಅದನ್ನು. ಪುಣ್ಯತೀರ್ಥ ಕ್ಷೇತ್ರಗಳಿಗೆ ಹೋಗ್ತಾರೆ. ಯಾಕೆಂದರೆ ಪಿಕ್ನಿಕ್ ಹೋದಂತೆ ಹೋಗ್ತಾರೆ. ಅದರಿಂದೇನು ಧಾರ್ಮಿಕ ಹಿನ್ನೆಲೆ ಅದಕ್ಕೇನೂ ಇರೋದಿಲ್ಲ. ಧರ್ಮಾಚರಣೆ ಮಾಡ್ತಾರೆ ಕೇವಲ ಕೀರ್ತಿಯ ಹೆಸರಿನಿಂದ. ಹಣ ಬರಲಿ, ಹೆಸರು ಬರಲಿ ಅಂತ ಧರ್ಮಾಚರಣೆ ಮಾಡ್ತಾರೆ. ಎಲ್ಲ ಕಡೆ ಸರಿಯಾಗಿ ಮಳೆ ಬೆಳೆ ಇಲ್ಲದಂತ ಆಗ್ತದೆ. ಕಲಿಯುಗದ ಮುಂದಿನ ಸ್ಥಿತಿ ಹೀಗಾಗ್ತದೆ. ಆಯುಷ್ಯ ಕಡಿಮೆ ಆಗ್ತದೆ. ಇಲ್ಲಿ ಉತ್ತಮ ಆಚಾರ ಇದ್ದವ್ರು ಯಾರು, ಅಂತರಂಗ ಶುದ್ಧಿ ಇದ್ದವ್ರು ಯಾರು, ಬಹಿರಂಗ ಶುದ್ಧಿ ಇದ್ದವ್ರು ಯಾರು, ಹಾಗೇನೂ ಇಲ್ಲ. ಎಲ್ಲರೂ ಕೂಡ ನೀಚರಾಗಿ ಕಾಣಿಸ್ತಾರೆ. ಯಾರಿಗೂ ಏನು ವ್ಯತ್ಯಾಸ ಇಲ್ಲದಂತಾಗಿ ಹೋಗ್ತದೆ. ಆ ಹಸುಗಳ ಗಾತ್ರ ಅದೆಲ್ಲ ಕಳ್ಕೊಂಡು ಹಸುಗಳು ತಮ್ಮ ಗಾತ್ರದಲ್ಲಿ ಮತ್ತು ಹಾಲು ಹಿಂಡುವ ಪ್ರಮಾಣದಲ್ಲಿ ಮೇಕೆಗಳಂತೆ ಆಗಿಬಿಡ್ತವೆ. ಹಾಲು ಹಿಂಡೋದು ಕಡಿಮೆ ಮಾಡ್ತವೆ. ಎಲ್ಲ ಆಶ್ರಮಗಳು ಗೃಹಸ್ಥಾಶ್ರಮದಂತೆ ಆಗಿಬಿಡ್ತವೆ. ಗೃಹಪ್ರಾಯೇಶು ಆಶ್ರಮೇಶು, ಇದನ್ನು ಗಮನಿಸಬೇಕಾದ್ರೆ ಬ್ರಹ್ಮಚಾರಿಗಳು ಅಧ್ಯಯನ ಮಾಡಬೇಕಾದ ಬ್ರಹ್ಮಚಾರಿಗಳು ಆ ಸಂದರ್ಭದಲ್ಲಿ ಏನೇನೋ ಮಾಡಿ ಗೃಹಸ್ಥರಾದ್ಮೇಲೆ ಮಾಡಬೇಕಾದ್ರೆಲ್ಲ ಗೃಹಸ್ಥರಾಗೋದಕ್ಕಿಂತ ಮುಂಚೆನೇ ಮಾಡಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಸನ್ಯಾಸಿಗಳಾದವರು ಕೂಡ ಗೃಹಸ್ಥಾಶ್ರಮಗಳ ಏನು ಎಂಜಾಯ್ಮೆಂಟ್ ಮಾಡಬೇಕು ಅದನ್ನು ಮಾಡಿ ಗೃಹಸ್ಥಾಶ್ರಮಕ್ಕೆ ಕಳಂಕ ತರ್ತಾರೆ. ಹೀಗೆಲ್ಲ ಕಲಿಯುಗ ಹಾಳಾಗಿ ಹೋದಾಗ ಶಂಬಲ ಅಂತ ಒಂದು ಗ್ರಾಮ, ಅಲ್ಲೊಬ್ಬ ವಿಷ್ಣು ಯಶಸ್ಸು ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನ ಮನೆಯಲ್ಲಿ ವಿಷ್ಣು ಕಲ್ಕಿಯಾಗಿ ಜನಿಸ್ತಾನೆ. ದೇವದತ್ತ ಅನ್ನೋ ಕುದುರೆಯನ್ನು ಏರಿ ಖಡ್ಗದಿಂದ ದುಷ್ಟರನ್ನು ಹೊಡೆದು ನಾಶ ಮಾಡ್ತಾನೆ. ಮತ್ತು ಧರ್ಮವನ್ನು ಪ್ರಚಾರಕ್ಕೆ ತರ್ತಾನೆ. ಕೋಟಿಗಟ್ಟಲೆ ದರೋಡೆಕೋರರನ್ನು ಹೆಣಗಳ ಬಣವೇ ಒಟ್ತಾನೆ. ಇಷ್ಟು ಭರವಸೆಯಿಂದ ಬದುಕಿರ್ಬೇಕಷ್ಟೇ ಕಲಿಯುಗದಲ್ಲಿ. ಎಷ್ಟೇ ಅನ್ಯಾಯ ಮೀರಿದರೂ
ಒಂದು ಹಂತದಲ್ಲಿ ಕೊನೆಗೆ ಭಗವಂತ ಬಂದು ಅದನ್ನೆಲ್ಲ ತಡೀತಾನೆ ಅಂತ ಸಮಾಧಾನ ಪಡಬೇಕು. ಮುಂದೆ ಸರಿಯಾದ ಧರ್ಮ ಮುಂದುವರಿತದೆ, ಕೃತಯುಗ ಪ್ರಾರಂಭ ಆಗ್ತದೆ, ಸಾತ್ವಿಕರು ಮುಂದುವರಿತಾರೆ. ಪುಷ್ಯ ನಕ್ಷತ್ರದ ಪ್ರಥಮ ಪಾದದಲ್ಲಿ ಚಂದ್ರ, ಸೂರ್ಯ, ಬೃಹಸ್ಪತಿಗಳು ಬಂದಾಗ ಆ ಕೃತಯುಗ ಪ್ರಾರಂಭ ಆಗ್ತದೆ. ಕಲಿಯುಗದ ಸ್ಥಿತಿಯನ್ನು ಹೀಗೆ ನಿಮಗೆ ವರ್ಣನೆ ಮಾಡಿದ್ದೇನೆ. ಮುಂದೆ 3ನೇ ಅಧ್ಯಾಯದಲ್ಲಿ ಈ ಭೂಮಿ ತನ್ನ ರಾಜನನ್ನು ನೋಡಿ ನಗ್ತಾಳದು. ಏನು ನಗ್ತಾಳೆ? ಅಹೋ ಮಾಂ ಬಿಜಿಗೀಷಂತಿ ಮೃತ್ಯೋ ಕ್ರೀಡನಕಾ ನೃಪಾಹ. ನನಗೆ ಈ ರಾಜ್ಯ ಬೇಕು, ನನಗೆ ರಾಜ್ಯ ಬೇಕು, ನಮಗೆ ಈ ಸಂಪತ್ತು ಬೇಕು ಅಂತ ಎಲ್ಲರೂ ಕೂಡ ನನ್ನ ಮೇಲೆ ಹಕ್ಕು ಸಾಧಿಸ್ತಿದ್ದಾರಲ್ಲ, ಭೂಮಿ ಮೇಲೆ. ರಾಜರು ಮಾತ್ರ ಅಲ್ಲ, ಎಲ್ಲರೂ ಭೂಮಿ ಮೇಲೆ ಹಕ್ಕು ಸಾಧಿಸುವವರೇ. ಹೇಗೆ ಹಕ್ಕು ಸಾಧಿಸ್ತಿದ್ದಾರೆ? ಅವ್ರಿಗೇನು ಅಧಿಕಾರ ಇದೆ? ತಾವೇ ಈ ಹುಟ್ಟಿ ಕೆಲವು ವರ್ಷದಲ್ಲಿ ಸತ್ತು ಹೋಗುವಂಥವ್ರು, ಮೃತ್ಯುವಿನ ಕೈಯಲ್ಲಿನ ಆಟದ ಗೊಂಬೆಗಳಿವರು. ಈ ಆಟದ ಗೊಂಬೆಗಳು ಇದು ನನ್ನದು, ಇದು ನನ್ನದು ಅಂತ, ಈ ಭೂಮಿ ನನ್ನದು, ಈ ಭೂಮಿ ನನ್ನದು ಅಂತ ಸ್ಪರ್ಧೆ ಮಾಡ್ತಿರುವುದು ಹಾಸ್ಯಾಸ್ಪದವಾಗಿದೆ. ಇವರು ಇಂಥ ವ್ಯರ್ಥವಾದ ಬಯಕೆ, ಜಲಫೇನೋಪಮೆ, ನೀರಿನ ಮೇಲಿನ ಗುಳ್ಳೆಯಂತೆ ಇವರ ಜೀವನ. ಒಂದು ಕ್ಷಣ ಇರ್ತದೆ, ಇನ್ನೊಂದು ಕ್ಷಣ ಇರೋದೇ ಇಲ್ಲ. ನೀರಿನ ಮೇಲಿನ ಗುಳ್ಳೆ ಇದೆ ಅಂತ ಹಿಡಿಲಿಕ್ಕೆ ಹೋದ್ರೆ ಅದು ಕೈಗೆಲ್ಲಿ ಸಿಗ್ತದೆ? ಸಿಗೋದೇ ಇಲ್ಲ. ಇವರಿಗೆ ತಮ್ಮ ಬಳಿನೇ ಮೃತ್ಯು ಇದೆ ಅಂತ ಅರ್ಥ ಆಗ್ತಿಲ್ಲ. ತಮಗೆ ತಮ್ಮ ಮೇಲೆ ನಿಗ್ರಹ ಬಂದರೆ ಅವ್ರು ಏನಾದ್ರು ಮುಕ್ತಿಯನ್ನು ಪಡೆಯಬಹುದು. ಇಲ್ಲದೆ ಹೋಗಿ ಏನು ಮುಕ್ತಿ ಪಡಿತಾರೆ? ಎಷ್ಟು ಜನ ಮನುಗಳಾಗಿ ಹೋದ್ರು, ಎಷ್ಟು ದೊಡ್ಡ ದೊಡ್ಡ ಚಕ್ರವರ್ತಿಗಳಾಗಿ ಹೋದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಹೋದ್ರು. ಅಂಥವ್ರು ನನ್ನನ್ನು, ಈ ಮೂರ್ಖರಾದ ಜನರು ನನಗೆ ರಾಜ್ಯ ಬೇಕು, ನನಗೆ ರಾಜ್ಯ ಬೇಕು ಅಂತಿದ್ದಾರಲ್ಲ, ಇದನ್ನು ನಾವು ನೋಡಬೇಕಾದದ್ದು. ಪೃಥು, ಪುರೂರವ, ಗಾಧಿ, ಭರತ, ನಿಷಧರಾಜ, ಹಿರಣ್ಯಕಶಿಪು, ವೃತ್ರ, ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜರು ಹೋದರು. ಎಲ್ಲರೂ ಇದನ್ನೆಲ್ಲವನ್ನು ಬಿಟ್ಟು ಹೊರಟೋದ್ರು. ಮರಣ ಹೊಂದಿ ಕಥಾವಶೇಷ, ನಾಮಾವಶೇಷ, ಇವ್ರ ಹೆಸರು ಕೇಳಿ ಬರ್ತದೆ ಹೊರತು ಅವ್ರದ್ದೇನು ಅವಶೇಷವೇ ಇಲ್ಲ. ಇದು ಭೂಮಿ ಗೀತ ಅಂತ ಕರೀತಾರೆ ಇದನ್ನು. ಭೂಮಿ ಹಾಡಿದು ಆಯಿತು. ಕಲಿಯುಗ ಇಷ್ಟೆಲ್ಲ ಭಯಾನಕ ಆಗುವುದಾದರೆ ಕಲಿಯುಗದ ದೋಷಗಳನ್ನು ಹೇಗೆ ಕಳ್ಕೋಬೇಕು? ಪರೀಕ್ಷಿತ ಕೇಳ್ತಾನೆ ಶುಕ್ರನ್ನು ಈ 3ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ. ಅದಕ್ಕೆ ಶುಕ ಉತ್ತರ ಕೊಡ್ತಾರೆ. ಧರ್ಮಕ್ಕೆ 4 ಪಾದಗಳು, 4 ಕಾಲುಗಳು. ಸತ್ಯ ಮಾತಾಡುವುದು, ಕರುಣೆ, ತಪಸ್ಸು ಅಂದರೆ ಆಚಾರ, ಮತ್ತು ದಾನ, ಈ 4 ಪಾದಗಳು ಧರ್ಮಕ್ಕೆ. ಕೃತಯುಗದಲ್ಲಿ 4 ಪಾದಗಳು ಧರ್ಮಕ್ಕಿರ್ತವೆ, ಧರ್ಮ ವಿಜೃಂಭಿಸ್ತಿರ್ತವೆ. ಆದರೆ ಮುಂದೆ ಕೃತಯುಗ ದಾಟಿ ತ್ರೇತಾಯುಗ ಬಂದರೆ ಒಂದೊಂದೇ ಪಾದಗಳು ಕಳ್ಸ್ಕೋತವೆ. ಕೃತಯುಗಕ್ಕಿಂತ ತ್ರೇತಾಯುಗದಲ್ಲಿ, ತ್ರೇತಾಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಆ ಜನರ ಆ ಗುಣಮಟ್ಟಗಳು ಕಡಿಮೆ ಆಗ್ತವೆ. ಕಲೌತು ಧರ್ಮಹೇತುನ ಪರ್ಯಾಸ ಅಧರ್ಮಹೇತುಭಿಹಿ. ಕಲಿಯುಗ ಬಂದ್ರಂತೂ ಅಧರ್ಮದ ತಾಂಡವವೇ ಹೆಚ್ಚು, ಧರ್ಮ ಕಡಿಮೆನೇ ಆಗ್ತಾ ಹೋಗ್ತದೆ. 4ನೇ ಭಾಗನೂ ಕೂಡ ಕ್ಷೀಣ ಆಗಿ ಹೋಗಿಬಿಡ್ತದೆ. ಬಹುತೇಕ ಜನ ಎಲ್ಲ ಲೋಭಿಗಳು, ದುರಾಸೆ, ಡಂಭಾಚಾರ, ಕರುಣೆ ಇಲ್ಲ, ನಿಷ್ಕಾರಣ ಒಬ್ಬರ ಮೇಲೆ ಒಬ್ಬರಿಗೆ ವೈರ, ಮಹಾದರ್ಪಿಷ್ಠರು, ನೀಚರು. ತಮೋಗುಣವೇ ಹೆಚ್ಚು ಕಲಿಯುಗದಲ್ಲಿ. ಯಾವಾಗ ಸತ್ವಗುಣ ಹೆಚ್ಚಾಗ್ತದೆ ಆವಾಗ ಅದನ್ನು ಕಲಿಯುಗ ಅಂತ ಹೇಳಬೇಕು. ಅಂತೂ ಈ ಕೃತ, ತ್ರೇತ, ದ್ವಾಪರ, ಕಲಿಯುಗ ಇದೇನು ಅಂತ ಅನ್ನೋದನ್ನು ಹೇಳಿದ್ದೇವೆ. ಕಲಿಯುಗದಲ್ಲಿ ಜನರ ಬುದ್ಧಿ ಕೆಟ್ಟು ಅವರು ಪ್ರತಿಯೊಬ್ಬರು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ದರಿದ್ರರಾಗಿ ಹೋಗ್ತಾರೆ. ಎಲ್ಲ ಕಡೆ ದರೋಡೆಕೋರರೇ, ರಾಜರೂ ದರೋಡೆಕೋರರೇ. ಶಾಸ್ತ್ರಗಳು ಯಾರ್ಯಾರು ನೀಚರ ಕೈಗೆ ಸಿಕ್ಕು, ಬುದ್ಧಿ ಇದ್ದರ ಕೈಗೆ ಸಿಕ್ಕು ಶಾಸ್ತ್ರಗಳು ಹಾಳಾಗಿ ಹೋಗ್ತವೆ. ಪ್ರಜೆಗಳನ್ನು ನಾಶ ಮಾಡಲಿಕ್ಕೆ ದರೋಡೆಕೋರರು ಬೇಕಂತಿಲ್ಲ, ರಾಜರೇ ಸಾಕು ಪ್ರಜೆಗಳನ್ನು ದೋಚಲಿಕ್ಕೆ. ಶಿಷ್ಣೋದರ ಪರಾಹ ದ್ವಿಜಾಹ. ಬ್ರಾಹ್ಮಣರು ಅಂತ ಅಲ್ಲಲ್ಲಿ ಇರ್ತಾರೆ. ಅವು ಯಾವುದ್ರಲ್ಲಿ ತೊಡಗಿರ್ತಾರೆ ಅಂದರೆ, ಒಂದು ಹೊಟ್ಟೆ ಹೊರ್ಕೊಳ್ಳೋದ್ರಲ್ಲಿ, ಇನ್ನೊಂದು ಸುಖ ಪಡೋದ್ರಲ್ಲಿ, ಸ್ತ್ರೀ ಸುಖ ಪಡೋದ್ರಲ್ಲಿ ಸೀಮಿತರಾಗಿ ಹೋಗ್ತಾರೆ. ಶಾಸ್ತ್ರಾಧ್ಯಯನ ಮಾಡಿ ಜನರಿಗೆ ಪಾಠ ಹೇಳಿ, ಪ್ರವಚನ ರೂಪದಲ್ಲಿ ಅದನ್ನು ಹೇಳಿ ಸಮಾಜವನ್ನು ಕಾಪಾಡಬೇಕಾದ ಬ್ರಾಹ್ಮಣರು ಕೂಡ ಹೊಟ್ಟೆ ಹೊರ್ಕೊಳ್ಳುವುದು, ಸ್ತ್ರೀ ಸುಖ ಅನುಭವಿಸೋದ್ರಲ್ಲಿ ತಮ್ಮ ಸಾಮರ್ಥ್ಯ ಎಲ್ಲ ಕಳ್ಕೋತಾರೆ. ಬ್ರಹ್ಮಚಾರಿಗಳು, ವಿದ್ಯಾರ್ಥಿಗಳಲ್ಲಿ ಬ್ರಹ್ಮಚರ್ಯ ಇರೋದಿಲ್ಲ.
ಎಲ್ಲರಲ್ಲೂ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಸ್ತ್ರೀಯರಲ್ಲೂ ಸ್ವಾಭಾವಿಕವಾದ ಗುಣಗಳಿರೋದಿಲ್ಲ, ಎಲ್ಲನೂ ಹಾಳಾಗಿ ಹೋಗ್ತದೆ. ಸೇವಕರು ತಮ್ಮ ಮಾಲೀಕನನ್ನು ತಿರಸ್ಕಾರ ಮಾಡ್ತಾರೆ, ಅವನು ಬಿಟ್ಟು ಓಡೋಗಿಬಿಡ್ತಾರೆ. ಯಾರೋ ಕಳ್ಳರು ಧರ್ಮಪೀಠವನ್ನು ಏರ್ತಾರೆ. ಧರ್ಮಂ ಭಕ್ಷಂತಿ ಅಧರ್ಮಜ್ಞಾಹ ಅಧಿರುಹ್ಯ ಉತ್ತಮಾಸನಂ. ಯೋಗ್ಯರಾದವರು, ಜ್ಞಾನಿಗಳಾದವರು ಕೂತ್ಕೊಳ್ಬೇಕಾದ ಧರ್ಮಪೀಠಗಳಲ್ಲಿ ಅಯೋಗ್ಯರಾದವರು, ನೀಚರಾದವರು ಕೂತ್ಕೋತಾರೆ. ಇಂಥ ಭಯಾನಕ ಸ್ಥಿತಿ ಎಲ್ಲ ಕಡೆ ಕಾಲಿಡ್ತದೆ. ಪ್ರಾಣವೇ ಸಾಕಿನ್ನು ಸತ್ತೋಗ್ಬಿಡೋಣ ಅಂತ ಅನ್ಕೋತಾರೆ. ಭಗವಂತನನ್ನು ಆರಾಧನೆ ಮಾಡೋದಿಲ್ಲ. ಆ ಭಗವಂತ ನಾಮ ಒಂದು ಬಾರಿ ಉಚ್ಚಾರ ಮಾಡಿದರೆ ಸಾಕು, ಎಲ್ಲ ಸದ್ಗತಿ ಆಗ್ತದೆ. ಆದರೆ ಆ ಭಗವಂತನ ನಾಮವನ್ನು ಉಚ್ಚಾರ ಮಾಡಬೇಕು ಅನ್ನೋ ಎಚ್ಚರವೇ ಅವ್ರಿಗೆ ಬರೋದಿಲ್ಲ. ಇಂಥ ದೌರ್ಭಾಗ್ಯ ಅದು. ಆದರೂ ಕೃತೇ ಯಧ್ಯಾಯತೋ ವಿಷ್ಣು ತ್ರೇತಾಯಂ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಧರಿಕೀರ್ತನಾತ್. ಕೃತಯುಗದಲ್ಲಿ ವಿಷ್ಣುವನ್ನು ಧ್ಯಾನ ಮಾಡಬೇಕು. ಯೋಗಾಸನ ಇತ್ಯಾದಿಗಳನ್ನು ಮಾಡಿ ಭಗವಂತನನ್ನು ಧ್ಯಾನಿಸಿದರೆ ಆವಾಗ ಫಲ. ತ್ರೇತಾಯುಗದಲ್ಲಿ ಧ್ಯಾನ ಕಷ್ಟ ಅಂಥೇಳಿ ಯಜ್ಞ ಮಾಡಿದರೆ, ಅಗ್ನಿಕುಂಡದಲ್ಲಿ ಯಜ್ಞ ಮಾಡಿದರೆ ಆವಾಗ ಫಲ. ದ್ವಾಪರ ಯುಗದಲ್ಲಿ ಯಜ್ಞ ಮಾಡಲಿಕ್ಕಾಗದೆ ಹೋದರೂ ಒಂದಿಷ್ಟು ಪೂಜಾ ಮಾಡಿದರೆ, ಪೀಠದಲ್ಲಿಟ್ಟು ಭಗವಂತನ ಪೂಜಾ ಮಾಡಿದರೆ ಅದರಿಂದ ಫಲ. ಕಲಿಯುಗದಲ್ಲಿ ಆಳವಾಗಿ ಋಷಿಮುನಿಗಳಂತೆ ಧ್ಯಾನ ಮಾಡಲಿಕ್ಕಾಗದೇ ಇರಬಹುದು, ಯಜ್ಞ ಮಾಡಲಿಕ್ಕಾಗದೇ ಇರಬಹುದು, ಪೂಜಾ ಮಾಡಲಿಕ್ಕಾಗದೇ ಇರಬಹುದು. ನಾಮಸ್ಮರಣೆ ಆದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ. ನಮ್ಮ ದೈನಂದಿನ ಕೆಲಸಗಳನ್ನು ಮಾಡುವಾಗ ಕೂಡಿ ಬೆಳಗ್ಗೆ ಎದ್ದ ಮೇಲಿಂದ ರಾತ್ರಿ ಮಲಗುವವರೆಗೆ ಭಗವಂತನನ್ನು ನಾವು ಮಾಡುವ ದೈನಂದಿನ ಕೆಲಸಗಳ ನಡುವೆನೇ ಭಗವಂತನ ನಾಮಸ್ಮರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ. ಒಂದು ಕಡೆ ಕೂತು ಧ್ಯಾನ ಮಾಡಲಿಕ್ಕಾಗದೇ ಇರ್ಬೋದು. ಧ್ಯಾನ ಮಾಡಬೇಕಂದ್ರೆ ಒಂದು ಕಡೆ ಕೂತು ಏಕಾಗ್ರ ಮನಸ್ಕನಾಗಿ ಬೆನ್ನು ನೇರವಾಗಿಟ್ಟು ಧ್ಯಾನ ಮಾಡಬೇಕಾಗ್ತದೆ. ಯಜ್ಞ ಮಾಡಬೇಕಾದ್ರೆ ಭೂಮಿಯಲ್ಲಿ ಅಗ್ನಿ ಇರಬೇಕು, ಅದಕ್ಕೊಂದು ನಿರ್ದಿಷ್ಟ ಮುಹೂರ್ತ ಬೇಕು. ಅದಿಲ್ಲದೆ ಹೋದರೆ ಆಗೋದಿಲ್ಲ. ಪೀಠ ಪೂಜಾ ಮಾಡಬೇಕು ಅಂತಂದರೆ ಮನೆಯಲ್ಲಿದ್ದವರು ಎಲ್ಲರೂ ಎಲ್ಲಿ ಪೂಜಾ ಮಾಡ್ತಾರೆ? ಇದೊಂದು ನಾವು ಗಮನಿಸಬೇಕಾದ ಸಂಗತಿ. ಮನೆಯಲ್ಲಿ ಒಂದು ದೇವ್ರ ಕೋಣೆ ಇರ್ತದೆ, ಅಲ್ಲಿ ಒಂದು ದೇವ್ರ ಪೀಠ ಇರ್ತದೆ. ಮನೆ ಹಿರಿಯ ಒಬ್ಬ ದೇವ್ರ ಪೂಜೆ ಮಾಡ್ತಿರ್ತಾರೆ. ಇನ್ನು ಉಳಿದವ್ರು ಎಲ್ಲರೂ ದೇವ್ರ ಪೂಜೆ ಅಲ್ಲಿ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಮಾಡ್ತೀವಿ ಅಂತಂದರೆ ಅವ್ರಿಗೆ ಅವಕಾಶ ಆಗೋದಿಲ್ಲ, ಮತ್ತು ಅವ್ರಿಗೆ ಮಾಡ್ಲಿಕ್ಕೆ ಮನಸ್ಸೂ ಬರೋದಿಲ್ಲ. ಆದರೆ ನಾಮಸ್ಮರಣ ಮಾತ್ರ ಪ್ರತಿಯೊಬ್ಬನಿಗೂ ವೈಯಕ್ತಿಕ ಅದ, ಪ್ರತಿಯೊಬ್ಬನೂ ಮಾಡಬಹುದು. ಅದಕ್ಕೊಬ್ಬ ಪುರೋಹಿತ ಬೇಕಾಗಿಲ್ಲ, ಅಗ್ನಿಕುಂಡ ಬೇಕಾಗಿಲ್ಲ, ಬಹಳ ವಿಶೇಷ ಮಾರ್ಗದರ್ಶನ ಬೇಕಾಗಿಲ್ಲ. ಬಹಳ ಸರಳವಾದ ನಾಮಗಳಿಂದ ಭಗವಂತನನ್ನು ನಾವು ಸ್ಮರಿಸಬಹುದು. ಅದರಿಂದ ಕಲಿಯುಗದಲ್ಲಿ ಫಲ ಇದೆ. ಇದು 3ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಈ ಪ್ರಳಯ ಕಾಲ ಹೇಗೆ ಬರ್ತದೆ, 100 ವರ್ಷದ ಒಂದು ಬರಗಾಲ, ಬಹಳ ಭಯಾನಕವಾದ ಬರಗಾಲ. ತಿನ್ನಲಿಕ್ಕೆ ಆಹಾರ ಇಲ್ಲದೆ ಜನ ತತ್ತರಿಸುವಂಥ ಪ್ರಸಂಗ ಬರ್ತದೆ. ಆಮೇಲೆ ಕೆಲವು ಬಾರಿ ವಿಪರೀತ ಮಳೆಯಾಗಿ ಭೂಮಿಯೆಲ್ಲ ಕೊಚ್ಚಿ ಹೋಗ್ತದೆ. ಇಂಥ ಸ್ಥಿತಿಗಳು ಮುಂದೆ ಬರ್ತವೆ. ನಿನಗೆ ಈ ಪ್ರಳಯದ ಬಗ್ಗೆ ಎಲ್ಲ ನಾನು ವರ್ಣನೆ ಮಾಡಿದ್ದೇನೆ. ನೀನು ಈಗ ಏನು ಮಾಡಬೇಕು? ಪರೀಕ್ಷಿತನಿಗೆ ಹೇಳ್ತಿದ್ದಾನೆ. ಭಾಗವತದ ಶ್ರವಣ ಮುಗಿತಾ ಬಂದಿದೆ. ಇನ್ನು ಹಾವು ಕಚ್ಚಿ ಆತ ಸಾಯಬೇಕು, ಅವನಿಗೇನು ಎಚ್ಚರಿಕೆ ಅಂದರೆ, ಈ ಸಂಸಾರವನ್ನು ದಾಟ್ಲಿಕ್ಕಿರುವಂಥ ಒಂದು ಏಕೈಕ ನೌಕೆ ಅಂದರೆ ಭಗವಂತನ ಕಥೆಯನ್ನು ಕೇಳೋದು, ಭಗವಂತ ನಾಮಸ್ಮರಣೆ ಮಾಡುವುದೇ ಒಂದು ದೊಡ್ಡ ನೌಕೆ. ಇದನ್ನೇ ಹಿಂದೆ ನರನಾರಾಯಣ ಋಷಿಗಳು ನಾರದರಿಗೆ ಹೇಳಿದರು. ನಾರದ ಅದನ್ನು ವೇದವ್ಯಾಸರಿಗೆ ಹೇಳಿದರು. ವೇದವ್ಯಾಸರು ಅದನ್ನು ನನಗೆ ಒಲಿದು, ಅಂದರೆ ಶುಕಾಚಾರ್ಯನಿಗೆ ನನಗೆ ಒಲಿದು ಇದನ್ನು ಹೇಳಿದರು. ಮುಂದೆ ಇದೇ ಕಥೆಯನ್ನು ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಮುನಿಗಳು ಕೇಳ್ತಾ ಇದ್ದಾಗ ಅವರಿಗೆ ಈ ಸೂತ ಪುರಾಣಿಕರು ಇದೇ ಕಥೆಯನ್ನು ಹೇಳ್ತಾರೆ. ರಾಜನಿಗೆ ಈಗ ನೇರವಾಗಿ ಹೇಳ್ತಾರೆ, ತ್ವಂಚ ರಾಜನ್ ಮರಿಷ್ಯೇತಿ ಪಶು ಬುದ್ಧಿ ಮೀಮಾಂಜಹಿ. ಸಾಯ್ತೀನಿ ಅಂತ ಹೆದರಲೇಬೇಡ. ನೋಡಿ, ರಾಜನಿಗೆ ಇನ್ನು ಸಾವು ಸಮೀಪ ಬರ್ತದೆ. 7 ದಿವಸ ಇತ್ತು ಸಾವು, ಅದು 6 ಆಯಿತು, 5 ಆಯಿತು, 4, 3, 2, 1. 1ನೇ ದಿವಸವೂ ಮುಗಿತಾ ಬಂತು. ಸಾವು ಸಮೀಪ ಆಗ್ತದೆ. ಒಂದು ಸಾಯ್ತೀನಿ ಅಂತ ಭಯ ಪಡಬೇಡ, ಅದು ಪಶು ಬುದ್ಧಿ, ಅದು ನೀಚ ಬುದ್ಧಿ. ಸಾಯ್ಲಿಕ್ಕೆ ಯಾಕೆ ಭಯ ಪಡಬೇಕು? ಈ ದೇಹ ಇದೇನು ನಿನಗೆ ಶಾಶ್ವತವಾಗಿರೋ ದೇಹ ಅಲ್ಲ. ಆಕಸ್ಮಿಕವಾಗಿ ಯಾವಾಗೋ ಬಂದಿತ್ತು, ಈಗ ಅದು ಹೋಗೋದಿದೆ. ಅದಕ್ಕಾಗಿ ಯಾಕೆ ಭಯ ಪಡ್ತೀವಿ?
ಆತ್ಮ, ಒಳಗಿರುವ ಆತ್ಮ, ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಆದ್ದರಿಂದ ನೀನು ಸಾವಿಗೆ ಭಯವೇ ಪಡಬೇಡ. ಯಾವತ್ತು ಭಗವಂತನಲ್ಲಿ ಶರಣ ಹೊಂದಿ ಅವನನ್ನು ನೀನು ಧ್ಯಾನಿಸ್ತಾ ಇರು. ಹಾಗೆ ಮಾಡಿದಾಗ ನತ್ವಾಂ ಧಕ್ಷತಿ ತಕ್ಷಕಃ, 53ನೇ ಶ್ಲೋಕ 4ನೇ ಅಧ್ಯಾಯದಲ್ಲಿ. ಸರ್ಪ ಬಂದು ನಿನ್ನನ್ನು ಕಚ್ಚಿದ್ರೂ ಅದರಿಂದ ನಿನಗೇನು ಹಾನಿ ಏನಿಲ್ಲ. ಯಾಕೆಂದರೆ ನೀನು ನಿನ್ನ ದೇಹ ನನ್ನದಲ್ಲ ಇದು ಅಂತ ನೀನು ಅಭಿಮಾನವನ್ನೇ ಬಿಟ್ಟುಬಿಟ್ಟಿರ್ತಿ. ಹಾಗೆ ಬಿಟ್ಟು ಸಾಯಲಿಕ್ಕೆ ಸಿದ್ಧನಾಗಿರುವಾಗ ಯಾಕೆ ಸರ್ಪ ಬಂದು ಕಚ್ಚಿದ್ರೂ ಕೂಡ ನೀನು ಆತಂಕ ಪಡಬೇಕು? ಕಚ್ಚುವುದಾದ್ರೆ ಕಚ್ಚಲಿ. ಆ ಸರ್ಪಕ್ಕೆ ಕಚ್ಚಲೇಬೇಕು ಅಂತ ವಿಧಿ ನಿರ್ದೇಶನ ಇದ್ದರೆ ಕಚ್ಚಿ ಹೋಗಲಿ, ಅದರಿಂದ ಏನೂ ಉಪಯೋಗ ಇಲ್ಲ. ಮೃತ್ಯುವಿಗೂ ಮೃತ್ಯು ಈ ಪರಮಾತ್ಮ, ಮೃತ್ಯುವನ್ನು ಹೊಡೆದಟ್ಟಬಲ್ಲವನು ಈ ಪರಮಾತ್ಮ. ಅವನ ಧ್ಯಾನದಲ್ಲಿದ್ದವನಿಗೆ ಮೃತ್ಯು ಏನು ಮಾಡ್ತದೆ? ಅವನು ಸಾಯಲಿಕ್ಕೆ ಸಿದ್ಧ ಆಗಿದ್ದವನನ್ನು ಮೃತ್ಯು ಏನು ಮಾಡೋದು? ಯಾರು ಸಾಯಲಿಕ್ಕೆ ಸಿದ್ಧ ಇಲ್ವೋ, ಚಡ್ಪಡಿಸ್ತಿದ್ದಾರೋ, ಸಾಯ್ತೀನಲ್ಲ ಅಂತ ಭಯ ಪಡ್ತಿದ್ದಾರೋ ಅಂಥವನಿಗೆ ಮೃತ್ಯು ಬಂದರೆ ಹಾನಿ. ಯಾರಿಗೆ ಮೃತ್ಯು ಒಂದೇ ಜನನವೂ ಒಂದೇನೋ ಅಂಥವನಿಗೆ ಮೃತ್ಯು ಏನು ಮಾಡೋದಿದೆ? ಸಾವು ಬಂದಾಗ ಸಾಯ್ತಾನೆ, ಬಂದಾಗ ಹುಟ್ಟುತ್ತಾನೆ. ಅಷ್ಟು ನಿರ್ಲಿಪ್ತವಾಗಿರ್ತಾನೆ ಅವನು. ಪರಮಾತ್ಮನನ್ನು ಗುಣಪೂರ್ಣ ಅಂತ ಹೀಗೆ ಯಾವತ್ತೂ ಧ್ಯಾನ ಮಾಡ್ತಾನೆ. ಈ ಜೀವಾತ್ಮ ಆ ಪರಮಾತ್ಮನ ದಾಸ ಅಂತ ಹೀಗೆ ತಿಳ್ಕೊತಾನೆ. ಅಂತೂ ಯುಕ್ತಿಯುಕ್ತವಾಗಿ ಭಗವಂತನನ್ನು ತಿಳಿದು, ಆ ಭಗವಂತನ ದಾಸ ನಾನು ಅಂತ ತಿಳಿದು ಅವನನ್ನು ಆರಾಧಿಸು. 4ನೇ ಅಧ್ಯಾಯದ ಕೊನೆಗೆ ಹೇಳ್ತಾರೆ, ನೀನು ಇಷ್ಟೆಲ್ಲ ಕೇಳಿದ್ದಿ ಭಾಗವತ ಕೇಳು ಅಂತ ಹೇಳಿ. 1ನೇ ಸ್ಕಂದದ ಕೊನೆಗೆ ಕೇಳಿದ್ದಿ ಸಾಯುವ ಮನುಷ್ಯ ಏನು ಮಾಡಬೇಕು ಹೇಳಿ ಅಂತ. 2ನೇ ಸ್ಕಂದದ ಆರಂಭದಲ್ಲಿ ನಾನು ಅದನ್ನು ಹೇಳಿಕ್ಕೆ ತೊಡಗಿದ್ದೆ. ಈಗ 12ನೇ ಸ್ಕಂದದಲ್ಲಿ ಮುಕ್ತಾಯ ಕಾಣ್ತಿದೆ. ಇನ್ನೂ ಏನಾದರೂ ಬೇಕಾದರೆ ಹೇಳು, ಇನ್ನೂ ಏನಾದರೂ ಬೇಕಾದರೆ ಕೇಳು, ಹೇಳ್ತೀನಿ ಅಂದ್ರೆ ಅವರು. ಅವನಂದ ತಲೆಬಾಗಿದವರಿಗೆ ಅವ್ರ ಪಾದಕಮಲಕ್ಕೆ ನಮಸ್ಕಾರ ಮಾಡಿದ. ಭಗವಂತನ ಮಹಿಮೆಯನ್ನು ನೀವು ಹೇಳಿದ್ರಿ, ನಾನು ಕೇಳಿದೆ, ಅನುಗ್ರಹೀತನಾದೆ. ಇದೇನು ದೊಡ್ಡ ಆಶ್ಚರ್ಯ ಏನಿಲ್ಲ, ನೀವು ಈ ಥರ ಅನುಗ್ರಹ ಮಾಡಿದ್ದೀರಿ. ಇದರಲ್ಲಿ ಭಗವಂತನ ಮಹಿಮಾ ಬಂದಿದೆ. ಅನುಜಾನಿ ಹಿ ಮಾಂ ಬ್ರಹ್ಮನ್, ಇಷ್ಟಂತ ನಾನು ಮಾತಾಡ್ತಿದ್ದೆ, ಇನ್ನು ನಾನು ಮೌನ ವಹಿಸ್ತೇನೆ, ರಾಜ ಹೇಳ್ತಿದ್ದಾನೆ. ಸಾಕು, ಮಾತಾಡಿದ್ದು ಸಾಕು ಇಲ್ಲಿವರೆಗೂ. ಮಾ ವಾಚಂ ಯಚ್ಛಾಮ್ಯ ಧೋಕ್ಷಿದೆ, ನನ್ನ ಮಾತನ್ನು ನಿಯಂತ್ರಿಸಿ ಅದನ್ನು ಭಗವಂತನಲ್ಲಿ ನಾನು ಅರ್ಪಣೆ ಮಾಡ್ತೇನೆ. ಮುಕ್ತ ಕಾಮಾಶಯಂ ಚೇತಃ ಪ್ರವೇಕ್ಷೆ ವಿಸೃಜಾಮಿ ಸೂನ್, ಪ್ರಾಣ ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ, ನನಗೆ ಅನುಗ್ರಹ ಮಾಡಿ ಅಂತ ಹೀಗೆ ಪರೀಕ್ಷಿತ ಕೇಳಿದ. ಶುಕಮುನಿಗಳು ಅವನಿಗೆ ಆಯಿತು, ಎಲ್ಲವನ್ನೂ ನೀನು ನಿಯಂತ್ರಿಸ್ಕೊ, ಒಳಗೆ ಮಾತು ಮನಸ್ಸು ಎಲ್ಲವನ್ನೂ ನಿಯಂತ್ರಿಸ್ಕೊ, ನೀನಿನ್ನ ಮುಂದೆ ಸಾಗು ಅಂತ ಅವ್ರಿಗೆ ಆಜ್ಞೆ ಕೊಟ್ಟರು. ಅಲ್ಲಿಂದ ಹೊರಟೋಗ್ಬಿಟ್ರು. ಅವರು ಧ್ಯಾನ ಮಾಡಲಿಕ್ಕೆ ತೊಡಗಿದ. ಗಂಗಾ ತೀರದಲ್ಲಿ ಪೂರ್ವ ದಿಕ್ಕಿಗೆ ದರ್ಭೆಗಳನ್ನು ಹಾಸಿದ್ರು. ದರ್ಭೆಗಳಿಂದ ತುದಿ ಇರ್ತದೆ, ಚೂಪಾಗಿರ್ತದೆ, ಅದು ಅದರ ಅಗ್ರಭಾಗ. ಅವನ್ನೆಲ್ಲ ಪೂರ್ವ ದಿಕ್ಕಿಗೆ ಹಾಸಿದ್ರು. ಅದರ ಮೇಲೆ ಕೂತ. 5ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ಕಡೆ ಆ ತಕ್ಷಕ ಬರ್ತಾ ಇದ್ದ ಇವನು ಕಚ್ಚಬೇಕು ಅಂತ. ಅಲ್ಲಿ ಹಿಂದೆ ಹೇಳಿದ್ದೆ ಒಮ್ಮೆ, ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ ವಿಷವೈದ್ಯ, ರಾಜನನ್ನು ಬದುಕಿಸಿ ಒಂದಿಷ್ಟು ದುಡ್ಡು ಬಹುಮಾನ ತೊಗೊಂಡು ಹೋಗ್ಬೇಕು ಅಂತ ಅವನು ಬರ್ತಿದ್ದ. ಈ ತಕ್ಷಕ ಏನು ಮಾಡಿದ, ಆ ವೈದ್ಯನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವನನ್ನು ವಾಪಸ್ ಕಳಿಸಿಬಿಟ್ಟ. ಆ ಕತೆ ಹಿಂದೆ ಒಂದ್ಸರಿ ಹೇಳಿದ್ದೇನೆ. ಅವನು ನಾನಾ ಥರದ ರೂಪಗಳೆಲ್ಲ ತಾಳಿ ವೇಷ ಮರೆಸ್ಕೊಂಡು ರಾಜನ ಬಳಿಗೆ ಬಂದ. ಅಂತೂ ಹಣ್ಣಿನೊಳಗೆ ಒಂದು ಕ್ರಿಮಿ ರೂಪದಿಂದ ಬ್ರಾಹ್ಮಣನ ಬಳಿಗೆ, ಈ ರಾಜನ ಬಳಿಗೆ ಬಂದ. ಅವನು ಕಾಮರೂಪ ಅದಶನ್ ದ್ವಿಜರೂಪ ಪ್ರತಿಚ್ಛನ್ನ. ಮೊದಲೊಂದಿಷ್ಟು ಜನ ಬ್ರಾಹ್ಮಣರು ಬಂದರು ಅವನ ಹತ್ರ ಅವನಿಗೆ ಆಶೀರ್ವಾದ ಮಾಡಲಿಕ್ಕೆ ಅಂತ. ಅದರಲ್ಲಿ ಹಣ್ಣು ಕಾಯಿ ಇತ್ಯಾದಿ ಏನೇನೋ ಇದ್ದು, ಅದರಲ್ಲಿ ಒಂದು ಕ್ರಿಮಿ ಇತ್ತು. ಆ ರೂಪದಿಂದ ಬಂದು ಅವನು ಕಚ್ಚಲಿಕ್ಕೆ ತೊಡಗಿದ. ಇವನು ಒಳಗಿದ್ದವನು ಸ್ವರೂಪಾನಂದದಲ್ಲಿ ಮಗ್ನ ಆಗಿಬಿಟ್ಟಿದ್ದ. ಮಾತನ್ನು ನಿಯಂತ್ರಿಸ್ಕೋತೀನಿ ಅಂತ ಹೇಳಿದ್ದ. ಮಾತು ನಿಯಂತ್ರಿಸುವುದು ಮುಖ್ಯ ಅಲ್ಲ, ಮನಸ್ಸನ್ನು ನಿಯಂತ್ರಿಸ್ಕೊಂಡಿದ್ದ. ಹೊರಗಿನ ದೇಹ ಇದೆ ಅನ್ನೋ ಎಚ್ಚರವೇ ಅವನಿಗೆ ತಪ್ಪಿ ಹೋಗಿತ್ತು. ಶರೀರ ಎಲ್ಲರೂ ನೋಡ್ತಾ ಇರುವಂತೆ ಸರ್ಪದ ಕಡಿತಕ್ಕೊಳಗಾಗಿ ಸತ್ತೋಗಿಬಿಡ್ತದೆ. ಭೂಮಿ ಅಂತರಿಕ್ಷದಲ್ಲಿ ಎಲ್ಲ ಕಡೆ ದೊಡ್ಡ ಹಾಹಾಕಾರ ಆಯಿತು. ಎಲ್ಲರಿಗೂ ಆಶ್ಚರ್ಯ ಆಯಿತು, ಪರೀಕ್ಷಿತ ರಾಜನ ಅಂತ್ಯ ಆಯ್ತಲ್ಲ ಅಂತ.
ಮೇಲೆ ದೇವತೆಗಳು ಅದನ್ನು ಪ್ರಶಂಸೆ ಮಾಡಿದರು. ಮುಂದೆ ಜನಮೇಜಯ ಮಹಾರಾಜ ಒಮ್ಮೆ ತನ್ನ ತಂದೆಯನ್ನು ತಕ್ಷಕ ಕಚ್ಚಿದ್ದಾನೆ ಅಂತ ಗೊತ್ತಾಗಿ ಒಂದು ಯಜ್ಞನೇ ಶುರು ಮಾಡಿದ, ಸರ್ಪ ಯಜ್ಞ. ಎಲ್ಲ ಸರ್ಪಗಳು ಬಂದು ಸತ್ತೋಗಲಿ ಯಜ್ಞದಲ್ಲಿ ಅಂತ. ದೊಡ್ಡ ದೊಡ್ಡ ಸರ್ಪಗಳೆಲ್ಲ ಉರಿದು ಮಂತ್ರದ ಬಲದಿಂದ ಎಳೆದು ಅವೆಲ್ಲ ಬಂದು ಯಜ್ಞ ಕುಂಡದಲ್ಲಿ ಬಿದ್ದು ತಕ್ಷಕನಿಗೂ ಭಯ ಆಯಿತು. ಇಂದ್ರನ ಹತ್ರ ಹೋದ. ಆಗ ಜನಮೇಜಯ ಕೇಳಿದ, ಎಲ್ಲ ಸರ್ಪಗಳು ಬಂದಿವೆ, ತಕ್ಷಕ ಯಾಕೆ ಇನ್ನೂ ಬಂದಿಲ್ಲ ಪುರೋಹಿತರೆ, ಏನಾಗಿದೆ ಅಲ್ಲಿ ತಪ್ಪು, ತೊಂದರೆ ಏನು? ಅದಕ್ಕೆ ಅವ್ರು ಹೇಳಿದ್ರು, ಅಂತ ದಿವ್ಯ ದೃಷ್ಟಿ ಇಂದ್ರನ ಹತ್ರ ಹೋಗಿದ್ದಾನೆ ತಕ್ಷಕ, ಇಂದ್ರ ಅವನಿಗೆ ರಕ್ಷಣೆ ಕೊಟ್ಟಿದ್ದಾನೆ. ಆವಾಗ ರಾಜ ಏನು ಹೇಳಿದ, ಹಾಗಾದ್ರೆ ಆ ಇಂದ್ರನೂ ಸೇರಿ ತಕ್ಷಕನೂ ಸೇರಿ ಇಲ್ಲಿ ಯಜ್ಞಕುಂಡದಲ್ಲಿ ಬಂದು ಬೀಳಿ, ಹಾಗೆ ಮಂತ್ರ ಪ್ರಯೋಗ ಮಾಡಿದೆ ಅಂತ. ಅವ್ರು ಏನ್ ಮಾಡಿದ್ರು, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಆಹುತಿ ಹಾಕಿದ್ರು. ವರುಣಾಯ ಸ್ವಾಹ ಅಂತ ಆಹುತಿ ಹಾಕಿದ್ರೆ ವರುಣ ಬರ್ತಾನೆ, ಇಂದ್ರಾಯ ಸ್ವಾಹ ಅಂತ ಆಹುತಿ ಹಾಕಿದ್ರೆ ಇಂದ್ರ ಬರ್ತಾನೆ. ಇಂದ್ರನ ಜೊತೆಗೂಡಿದ ತಕ್ಷಕನೇ ಬರಲಿ ಅಂತ ಆಹುತಿ ಹಾಕಿಬಿಟ್ರೆ ಅವನೇ ಅಲ್ಲಿ ಬಂದು ಬೀಳಬೇಕು. ತಚ್ಛ್ರುತ್ವ ಆಜುಹೂಹು ವಿಪ್ರಾಹ ಸಹೇಂದ್ರಂ ತಕ್ಷಕಂ ಮಖೆ, ಇಂದ್ರನ ಜೊತೆಗೂಡಿದ ಆ ತಕ್ಷಕನೇ ಇಲ್ಲಿ ಬಂದು ಬೀಳಲಿ ಅಂತ ಕರೆದ್ರು. ತಕ್ಷಕಾಶು ಪತಸ್ವೇಹ ಸಹೇಂದ್ರೇಣ ಮರುತ್ವತ. ಅವಾಗೇನಾಯ್ತು, ಆಕಾಶದಲ್ಲಿ ಆ ಇಂದ್ರನ ಸ್ಥಾನದಲ್ಲಿ ತಕ್ಷಕನ ಜೊತೆ ಇಂದ್ರ ಕೂತ್ಕೊಂಡಿದ್ದ. ಅವನಿಗೆ ಬುದ್ಧಿನೇ ಭ್ರಮಣೆ ಆಯಿತು, ಈ ಮಂತ್ರದ ಬಲ ಬರಲೇಬೇಕಾಯ್ತು. ಅವನು ಹೆದರಿದ. ಏನು ಮಾಡಿದ, ಇಂದ್ರನೇ ಇಂದ್ರ ತಕ್ಷಕ ಇಬ್ರು ಬಂದು ಬೀಳೋರಿದ್ರು. ತಂ ಪತಂತಂ ವಿಮಾನಿನ ಸಹ ತಕ್ಷಕ ಮಂಬರಾತ್. ದೇವರಾಜ ಇಂದ್ರ ತಕ್ಷಕ ಇಬ್ರು ಬಂದು ಬೀಳೋರಿದ್ರು. ಇನ್ನೇನು ಬೀಳ್ತಾರೆ ಅನ್ನುವಾಗ ದೇವಗುರು ಬೃಹಸ್ಪತಿ ಅಲ್ಲಿ ಬಂದ. ಆಗ ಪರೀಕ್ಷಿತನಿಗೆ ಬುದ್ಧಿ ಹೇಳಿದ, ಸಾಕಿನ್ನು ಇಲ್ಲಿ ತನಕ ಯಜ್ಞ ಮಾಡಿದ್ದಿ ಸಾಕು, ತಕ್ಷಕನನ್ನು ಕೊಲ್ಲಬೇಡ. ತಕ್ಷಕ ಒಬ್ಬ ದೇವತೆ, ಸರ್ಪ, ಆದರೆ ಅಮೃತ ಪಾನ ಮಾಡಿದವರಲ್ಲ, ಅದರಿಂದ ಅವನಿಗೆ ಸಾವಿಲ್ಲ. ಅಮೃತಕ್ಕೊಂದು ಬೆಲೆ ಬರಲಿ. ನಿನ್ನ ಮಂತ್ರ ವಿಫಲನೂ ಆಗಬಾರ್ದು. ಮಂತ್ರ ಪ್ರಯೋಗ ಮಾಡಿದ್ಮೇಲೆ ಅವನು ಬರಲೇಬೇಕಾಗ್ತದೆ. ಬರದೆ ಹೋದರೆ ಮಂತ್ರ ಕಗೌರವ. ಇನ್ನು ಅವ್ನು ಬಂದು ಶರೀರ ಪರಿತ್ಯಾಗ ಮಾಡಿದರೆ ಅವನು ಕುಡಿದ ಅಮೃತ ವ್ಯರ್ಥ. ಇನ್ನು ಸಾಕು. ದೇವೇಂದ್ರ ಅಂತೂ ದೇವತೆಗಳಿಗೆ ಒಡೆಯನೆ, ಅವನಿಗೂ ಹಾನಿ ತರಬೇಡ. ನೋಡು, ನಾವು ನೀವು ಯಾರು ಸಾಯುವುದು ಹುಟ್ಟುವುದು ಯಾರಿಂದ? ತಕ್ಷಕನಿಂದ ನಿಮ್ಮಪ್ಪ ಸತ್ತ ಅಂತ ಯಾಕೆ ಅನ್ಕೋತೀರಿ? ನಿಮ್ಮಪ್ಪ ನಿಮ್ಮ ಕರ್ಮದಿಂದ ಸತ್ತ ಅಷ್ಟೆ. ಅವನ ಸತ್ತ ಹಾವಿನ ಹೆಣವನ್ನ ಶೃಂಗಿ ಮುನಿಯ ತಂದೆ ಕೊರಳಲ್ಲಿ ಹಾಕಿದ್ನಲ್ಲ, ಅದೆಲ್ಲ ಮೂಲ ಕಾರಣ. ಶಾಪ ಬಂತು ಅನ್ನೋದು ಎರಡನೇ ಕಾರಣ ಅಷ್ಟೆ. ಹೀಗೆ ಭಗವಂತ ನಮ್ಮ ಕರ್ಮವನ್ನು ನೋಡಿ ನಮಗೆ ಯಾವಾಗ ನಮ್ಮನ್ನು ಸಾಯಿಸಬೇಕು, ಯಾವಾಗ ನಮ್ಮನ್ನು ಬದುಕಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಉಳಿದವರೆಲ್ಲ ಕೇವಲ ನಿಮಿತ್ತರಾಗ್ತಾರೆ. ಆದ್ರಿಂದ ಏನೇನೋ ಕಾರಣಗಳಿಂದ ಭಗವಂತ ನಮ್ಮನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರೆ, ಹಾವು, ಕಳ್ಳರು, ಬೆಂಕಿ, ನೀರು, ಹಸಿವು, ಬಾಯಾರಿಕೆ, ರೋಗ, ಈ ಯಾವ್ಯಾವುದೋ ನಿಮಿತ್ತದಿಂದ ಮನುಷ್ಯ ಸತ್ತೋಗಿಬಿಡ್ತಾನೆ. ಮುಖ್ಯವಾಗಿ ಆತ ಉಣ್ಣುವುದು ತಾನು ಮಾಡಿದ ಕರ್ಮದ ಫಲವನ್ನೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ, ಸಾಕಿನ್ನು ಅಂತ ಹೇಳಿದ. ಅವಾಗ ಇಂದ್ರ ಬೃಹಸ್ಪತಿಯ ಮಾತನ್ನು ಕೇಳಿ ಜನಮೇಜ ನಿಲ್ಲಿಸಿದ ಯಜ್ಞನ. ಅವನ ಮಾತಿಗೆ ಬೆಲೆ ಕೊಟ್ಟ. ಮಹಾಭಾರತದಲ್ಲಿ ಬಂದಿದೆ, ಅಲ್ಲಿ ಆಸ್ತಿಕ ಮುನಿ ಯಜ್ಞ ನಿಲ್ಲಿಸಿದ ಅಂತ. ಆಸ್ತಿಕ ಮುನಿ ಅಂದರೆ ಆ ಸರ್ಪಗಳ ಕುಲದ ಒಬ್ಬಳು ಕನ್ಯೆ, ಅವಳನ್ನು ಜರತ್ಕಾರು ಅನ್ನೊಬ್ಬ ಮುನಿಗೆ ಮದುವೆ ಮಾಡಿ ಕೊಟ್ಟಿದ್ದರು. ಆದ್ದರಿಂದ ಈ ಆಸ್ತಿಕ ಅನ್ನೋವನು ಸರ್ಪ ಕುಲದ ಮೊಮ್ಮಗ, ಅವನು ಯಜ್ಞವನ್ನು ನಿಲ್ಲಿಸಿದ ಅಂತಿದೆ. ಕೆಲವೊಂದು ಸರಿ ಕಸ ನಡೆದಾಗ ಬೇರೆ ಬೇರೆ ಬಾರಿ ಇದೇ ಕಸ ನಡೆದಿರ್ತದೆ. ಕೆಲವು ಸರಿ ಬೃಹಸ್ಪತಿ ನಿಲ್ಲಿಸಿರ್ತಾನೆ, ಕೆಲವು ಸರಿ ತಕ್ಷಕ ಈ ಆಸ್ತಿಕ ಮುನಿ ಯಜ್ಞವನ್ನು ನಿಲ್ಲಿಸಿರ್ತಾನೆ. ಎರಡೂ ಕಥೆಗಳು ಸರಿಯೇ, ಬೇರೆ ಬೇರೆ ಕಾಲದಲ್ಲಿ. ಅಂತೂ ಅವನಿಗೆ ಸಮಾಧಾನ ಆಯ್ತು. ಅದರಿಂದ ಸಮಾಧಾನ ಆಗಿ ಆ ಯಜ್ಞವನ್ನ ನಿಲ್ಲಿಸಿದ. ನಾತಿವಾದಾನ್ ತಿತಿಕ್ಷೇತ, ಅತಿವಾದಾನ್ ತಿತಿಕ್ಷೇತ. ನಮ್ಮ ಬಗ್ಗೆ ಯಾರಾದ್ರೂ ಏನಾದರೂ ಕೆಟ್ಟ ಮಾತಾಡಿದರೆ ಸಹಿಸ್ಕೊಳ್ರಿ ಸಾಕು. ಯಾರನ್ನು ಅವಮಾನಿಸಬೇಡಿ, ಯಾರನ್ನು ದ್ವೇಷಿಸಬೇಡಿ. ನಮೋ ಭಗವತೆ ತಸ್ಮೈ 5:35, 5ನೇ ಅಧ್ಯಾಯದ 35ನೇ ಶ್ಲೋಕ. ನಮೋ ಭಗವತೆ ತಸ್ಮೈ ಕೃಷ್ಣಾಯ ಆಗುಂಠಮೇಧಸೆ ಯತ್ ಪದಾರಂಬುರುಹಧ್ಯಾನಾತ್ ಸಂಹಿತಾಮಿಮ ಮಧ್ಯಗಾಂ. ಭಗವಂತನ ಒಂದು ಕರುಣೆಯಿಂದ ನಾನು ಈ ಭಾಗವತವನ್ನು ಓದುವಂತಾಯಿತು. ಆ ಸೂತ ಪುರಾಣಿಕ ಅದನ್ನ ಕಥೆ ಹೇಳಿದೆ. ಮುಂದೆ
ಈ 6ನೇ ಅಧ್ಯಾಯದಲ್ಲಿರೋದನ್ನು ನಾನೇನು ಇಲ್ಲಿ ಹೇಳ್ತಿಲ್ಲ. ಅದು ಬೇರೆ ಬೇರೆ ಕಡೆ ಮುಂದೆ ಈ ಮಾರ್ಕಂಡೇಯ ಋಷಿಯ ಕಥಾ ಬರ್ತದೆ. ಅದರ ಮೇಲೆ ಒಂದಿಷ್ಟು ನಾವು ಗಮನ ಹರಿಸೋಣ. ಮಾರ್ಕಂಡೇಯ ಮುನಿಯ ತಪೋನಿಷ್ಠೆ ಅಂತ ಆ ಕಥಾ ಬರೋದಿದೆ 7ನೇ ಅಧ್ಯಾಯದಲ್ಲಿ. ಶೌನಕರು ಪೂರ್ವ ಸೂತ ಪುರಾಣಿಕರನ್ನು ಕೇಳ್ತಿದ್ದಾರೆ. ಪರೀಕ್ಷಿತಂದು ಮತ್ತು ಶುಕಾಚಾರ್ಯನ ಸಂವಾದ ಮುಗಿದೈತಿ, ಅದು ಮುಗಿದೋಯ್ತು. ಇನ್ನು ಮುಂದೆ ಈ ಶೌನಕ ಮುನಿ, ಆ ಗುರುಕುಲದ ಮುಖ್ಯಸ್ಥ, ಸೂತ ಪುರಾಣಿಕರನ್ನು ಕೇಳಿದ. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ ಮನುಷ್ಯರಿಗೆ ನೀವು ಒಂದಿಷ್ಟು ಉದ್ಧಾರ ಮಾಡುವಂಥ ದೊಡ್ಡ ಜ್ಞಾನಿ ನೀನು. ಸೂತ ಪುರಾಣಿಕರನ್ನು ಅವರು ಪ್ರಶಂಸೆ ಮಾಡಿದರು. ಮಾರ್ಕಂಡೇಯ ಮುನಿಯನ್ನು ಜನ ಎಲ್ಲ ಹೊಗಳ್ತಾರೆ, ಅಂಥವನ ಬಗ್ಗೆ ಒಂದಿಷ್ಟು ವರ್ಣನೆ ಮಾಡಿರಿ. ಇಡೀ ಜಗತ್ತೆಲ್ಲ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗಿತ್ತಂತೆ, ಇವರೊಬ್ಬರು ಮಾತ್ರ ಇದ್ರಂತೆ. ಒಂದು ಅದ್ಭುತವಾದ ಶಿಶುವನ್ನು ಅವರು ನೋಡಿದ್ರಂತೆ. ಆ ಕಥೆಯನ್ನು ಒಂದಿಷ್ಟನ್ನು ಹೇಳಿ. ಭಗವಂತನ ಕಥಾ ಇದು, ಕಲಿಕಾಲದ ದೋಷವನ್ನು ಕಳೆಯುವ ಕಥಾ ಇದು. ಅದಕ್ಕೆ ಅವ್ರು ಹೇಳಿತ್ತೊಡಗಿದ್ರು. ಎಲ್ಲ ವೇದಾಧ್ಯಯನವನ್ನು ಕೂಡ ಕಲಿತ. ತಂದೆ ಹೆಸರು ಮೃಕಂಡು ಅಂತ ಹೇಳಿ. ಮೃಕಂಡುವಿನ ಮಗನೇ ಅವನು ಮಾರ್ಕಂಡೇಯ. ತಂದೆಯಿಂದಲೇ ಎಲ್ಲವನ್ನು ಕೂಡ ಕಲಿತಿದ್ದ. ಭಗವಂತನನ್ನ ಧ್ಯಾನ ಮಾಡ್ತಾ ಮುಂದುವರಿತಿದ್ದ. ಗುರುವಿನ ಹತ್ರ ಹೋಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ದೀರ್ಘಕಾಲ ಬ್ರಹ್ಮಚಾರಿಯಾಗಿ ಇದ್ದ. ಮೃತ್ಯುವನ್ನು ಗೆದ್ದ. ಒಂದ್ಸರಿ ಈ ಮುನಿ ಮಾಡೋ ತಪಸ್ಸನ್ನು ನೋಡಿ, ಈ ಮುನಿ ನಮಗೇನೋ ತೊಂದರೆ ಕೊಡ್ತಾನೆ ಅಂತ ಆಲೋಚನೆ ಮಾಡಿ ಇಂದ್ರ ಅಪ್ಸರೆಯರನ್ನು ಕಳಿಸಿದ. ಅಪ್ಸರೆ, ಮನ್ಮಥ, ವಸಂತ ಇವರೆಲ್ಲರನ್ನು ಕಳಿಸಿದ. ಅವರೆಲ್ಲ ಇವನ ಆಶ್ರಮಕ್ಕೆ ಬಂದರು. ಹಿಮಾಲಯ ಪರ್ವತ, ಅಲ್ಲಿ ಪುಷ್ಪಭದ್ರ ಅಂತ ಒಂದು ನದಿ, ಆ ಪರಿಸರಕ್ಕೆ ಇವರೆಲ್ಲ ಬಂದರು. ಕಾಮೋದ್ದೀಪನ ಮಾಡುವಂತಹ ವಾತಾವರಣ, ಸಂಗೀತದ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಅಪ್ಸರೆಯರ ತಂಡಗಳೇ ಬಂದಿವೆ. ಮನ್ಮಥನೂ ಇದ್ದಾನೆ. ಆ ಮುನಿ, ಮಾರ್ಕಂಡೇಯ ಮುನಿ ಅಲ್ಲಿದ್ದ. ಅವನ ಎದುರಿಗೆ ಈ ಅಪ್ಸರ ಸ್ತ್ರೀಯರು ಕುಣಿದ್ರು, ಹಾಡಿದರು, ನಾನಾ ಥರದ ವಾದ್ಯಗಳನ್ನು ಪ್ರಯೋಗ ಮಾಡಿದರು. ಮನ್ಮಥ ತನ್ನ ಬಿಲ್ಲಿನಲ್ಲಿ 5 ಬಾಣಗಳನ್ನು ಪ್ರಯೋಗ ಮಾಡಿ ಅವನ ಮೇಲೆ ಹೊಡೆದ. ನಾನು ಹಿಂದೆ ಹೇಳಿದ್ದೆ, ಒಂದು ಕಬ್ಬಿನ ಬಿಲ್ಲು, ಕಬ್ಬಿಣದ ಬಿಲ್ ಅಲ್ಲದು, ಕಬ್ಬಿನ ಜಲ್ಲೆ ಏನಂತಲ್ಲ, ಅದೇ ಅವನ ಬಿಲ್. ಅದಕ್ಕೆ ಅರವಿಂದ, ಅಶೋಕ, ಅರವಿಂದ ಅಂದರೆ ಕಮಲ, ಅಶೋಕ, ಮತ್ತು ಮಾವಿನ ಹೂವು, ಮತ್ತು ಮಲ್ಲಿಗೆ ಹೂವು, ಮತ್ತು ನೀಲಕಮಲ, ಕೆಂಪು ಕಮಲ, ಮಾವಿನ ಹೂವು, ಅಶೋಕ ಮತ್ತು ಮಲ್ಲಿಗೆ, ಇವಿಷ್ಟು 5 ಹೂವಿನ ಬಾಣಗಳು. 5 ಹೂವಿನ ಬಾಣಗಳನ್ನು ಅವನ ಮೇಲೆ ಪ್ರಯೋಗ ಮಾಡಿದ. ಪುಂಜಿಕ ಸ್ಥಳ ಅಂತ ಒಬ್ಬಳು ಅಪ್ಸರೆ ಅವನ ಮುಂದೆ ಕುಣಿತಾ ಇದ್ಲು, ನರ್ತನ ಮಾಡ್ತಿದ್ಲು. ಏನೆಲ್ಲ ಪ್ರಯತ್ನ ಮಾಡಿದ್ರು ಅವನ ಮುನಿಯ ಮನಸ್ಸನ್ನು ಅವರು ಕದಡಬೇಕು ಅಂತ. ಆದರೆ ಏನೂ ಆಗಲೇ ಇಲ್ಲ. ಮುನಿಯ ತೇಜಸ್ಸಿಗೆ ಅವ್ರ ಮೈಯೇ ಸುಟ್ಟು ಹೋಯಿತು. ಹೆಚ್ಚು ಅಂತ ಅಲ್ಲಿ ನಿಲ್ಲಲಿಕ್ಕೆ ಆಗಲಿಲ್ಲ ಅವರಿಗೆ. ಅವರೆಲ್ಲ ಓಡಿ ಹೋದರು. ಪ್ರಬೋಧ್ಯ ಅಹಿಮಿವಾರ್ಭಕಾಹ, ಇನ್ನು ಹಾವನ್ನು ಕೆಣಕಿ ಎಲ್ಲರೂ ಹೆದರಿ ಓಡಿ ಹೋಗ್ತಾರಲ್ಲ, ಆ ಥರ ಅವರೆಲ್ಲ ಓಡೇ ಹೋಗಿಬಿಟ್ರು ಅಲ್ಲಿಂದ. ಆದರೆ ಅವನಿಗೆ ಮಾತ್ರ ಅಹಂಕಾರ ಆಗಲಿಲ್ಲ. ಇಂದ್ರನಿಗೂ ಭಾರಿ ಆಶ್ಚರ್ಯ ಆಯಿತು. ಒಂದ್ಸರಿ ನರನಾರಾಯಣ ರೂಪದ ಭಗವಂತ ಅವನಿಗೆ ಕಾಣಿಸ್ಕೊಂಡ. ಭಗವಂತನ ಅವತಾರಗಳು. ಇವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮೋ ನಮ ಇತೀಶಾನೋ ಬಭಾಷೆ ಗದ್ಗತಾಕ್ಷರಂ. ಆ 2 ದೇವತೆಗಳಿಗೆ ಇವನು ಪಾದ ತೊಳೆದ. ನಿನ್ನ ಮಹಿಮೆಯನ್ನು ನಾನು ಏನು ವರ್ಣನೆ ಮಾಡಬೇಕು? ಭಕ್ತರ ಪ್ರೀತಿಗೆ ನೀನು ಒಲಿಯುವಂಥವನು. ಈ ಜಗತ್ತನ್ನು ನೀನೇ ಸೃಷ್ಟಿಸ್ತಿ, ನೀನೇ ನಾಶ ಮಾಡ್ತೆ. ಇದು 7ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ. ತಸ್ಮೈ ನಮೋ ಭಗವತೆ ಪುರುಷಾಯ ಭೂಮ್ನೆ ವಿಶ್ವಾಯ ವಿಶ್ವಗುರವೇ. ಇಡೀ ಜಗತ್ತಿನ ಗುರು ನೀನು. ನೀನು ಪರದೇವತೆ, ನೀನು ನಾರಾಯಣ, ನೀನು ಋಷಿ, ನೀನು ನರೋತ್ತಮ, ನೀನು ಹಂಸ ಅಂತ ಹೀಗೆ ಅವನನ್ನು ನಾನಾ ಥರದಿಂದ ಸ್ತೋತ್ರ ಮಾಡಿದ. ಮುಂದೆ ನಾರಾಯಣ ಕೇಳಿದ, ನೀನು ದೊಡ್ಡ ಜ್ಞಾನಿ, ನಮ್ಮ ಸೇವಾ ಮಾಡಿದ್ದೆ,
ಏನಾದರೂ ವರ ಬೇಕಾದರೆ ಕೇಳು. ಅದಕ್ಕೆ ಅವನಂದ, ನಿನ್ನ ದರ್ಶನ ಆಗಿದೆಯಲ್ಲ ಸಾಕು, ಇನ್ನೇನು ವರ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಯೋಗಿಗಳಿಗೂ ನೀನು ಒಲಿಯುವವನಲ್ಲ, ನನಗೆ ದರ್ಶನ ಕೊಟ್ಟಿದ್ದೀಯಲ್ಲ ಸಾಕು ಅಂತ. ನಿನ್ನ ಮಹಿಮೆಯನ್ನು ನಾನೊಂದು ಬಾರಿ ನೋಡಬೇಕು ಅಂತ ಒಂದು ಕೇಳ್ಕೊಂಡಿದ್ದಂತೆ. ವಾಂಛತ್ತಿ ಅಜಾದಯ ಯಸ್ಯ ಶ್ರೀಮತ್ ಪಾದಾಬ್ಜ ದರ್ಶನಂ, ನಿನ್ನ ಮಹಿಮೆಯನ್ನು ನಾನು ನೋಡಬೇಕು ಅಂತ ಅವನು ಕೇಳ್ಕೊಂಡಿದ್ದರಿಂದ ಆ ಮಹಿಮೆಯನ್ನು ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದ. ಒಂದು ದಿವಸ ಆ ಪುಷ್ಪಭದ್ರಾ ನದಿ ತೀರದಲ್ಲಿ ಅವನು ತನ್ನ ಆನ್ಹಿಕ ಮಾಡ್ತಾ ಕೂತಿದ್ದ. ಅಲ್ಲಿ ಮಹಾ ಚಂಡಮಾರುತ ಬೀಸಿತು. ಎಲ್ಲ ಕಡೆ ಭಯಾನಕವಾದ ಮಳೆ, 4 ಸಮುದ್ರಗಳೆಲ್ಲ ಉಕ್ಕಿ ಭೂಮಿಯನ್ನು ಕಬಳಿಸಿದವು. ನಿನ್ನ ಅಚಿಂತ್ಯಾದ್ಭುತ ಶಕ್ತಿಯನ್ನು ನೋಡ್ಬೇಕಂತಿದ್ನಲ್ಲ ಅವನು. ಈಕ್ಷೆ ಮಾಯಾಮೇಯ ಲೋಕ, ನಿನ್ನ ಮಾಯೆ ನೋಡಬೇಕು ಅಂತ ಅವನಿಗೆ ಅಪೇಕ್ಷೆ. ಅದಕ್ಕಾಗಿ ಮಾಯೆಯ ಉತ್ಪತ್ತಿ ಆಯಿತು. ಎಲ್ಲ ಥರದ ಪ್ರಾಣಿಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋದವು. ಎಲ್ಲೂ ಏನೂ ಕಾಣ್ತಾನೇ ಇಲ್ಲ. ಇವನಿಗೆ ಸ್ವಲ್ಪ ಭಯ ಆಯಿತು. ಏಕಾಂಗಿತನ, ಆ ಭಯಾನಕವಾದ ಪ್ರಳಯ, ಹಸಿವು, ಬಾಯಾರಿಕೆ, ಯಾವುದಾದ್ರು ವಿಚಿತ್ರವಾದ ಪ್ರಾಣಿಗಳು ಬೇರೆ ಆ ನೀರಿನಲ್ಲಿ. ಕೆಲವು ಸರಿ ಅಲೆಗಳ ಹೊಡೆತಕ್ಕೆ ಸಿಕ್ಕು ಇವನೇ ತತ್ತರಿಸಿ ಹೋದ. ಮರಣ ಸಂಕಟನೇ ಬರುವಂತಾಯಿತು. ಹೀಗೆ ಓಡಾಡ್ತಿದ್ದಾಗ ಒಂದು ಕಡೆ ನೆಲದ ಮೇಲೆ ಒಂದು ಮಣ್ಣಿನ ದಿಣ್ಣೆ, ಅಲ್ಲೊಂದು ಆಲದ ಗಿಡ, ಅದರ ಗಿಡದ ಒಂದು ಕೊಂಬೆಯಲ್ಲಿ ಒಂದು ಎಲೆ, ಅದರ ಮೇಲೆ ಒಂದು ಶಿಶು ಮಲಗಿತ್ತು. ಅದರ ಮೈ ಕಾಂತಿ ಇಡೀ ಪಸರಿಸಿತ್ತಲ್ಲ, ಸುತ್ತಮುತ್ತಲಿನ ಕತ್ತಲೇ ಕಾಣಿಸ್ತಿರ್ಲಿಲ್ಲ. ಕತ್ತಲೆಲ್ಲ ದೂರ ಓಡೋಗಿತ್ತು. ಆ ಮಗು ಹೊಳಿತಾ ಅಲ್ಲಿ ಕೂತಿತ್ತು, ಮಲಗಿತ್ತು. ಅದು ಎಂಥ ಮಗು! ಚಾರ್ವಂಗುಲಿಭ್ಯಾಂ ಬಾಣಿಭ್ಯಾಂ ಉನ್ನೀಯ ಚರಣಾಂಬುಜಂ ಮುಖೇ ನಿಧಾಯ ವಿಪ್ರೇಂದ್ರ ಧಯಂತಂ ವೀಕ್ಷ್ಯ ವಿಸ್ಮಿತಃ. ಆ ಮುದ್ದಾದ ಮಗು, ಅದು ಅಷ್ಟೇ ಸುಂದರವಾದ ಚಿಗುರಿನಂಥ ಬೆರಳುಗಳು. ತನ್ನ ಕಾಲಿನ ಬೆರಳನ್ನು ಹಿಂಗೆ ಮೇಲಿಟ್ಕೊಂಡು ಅದನ್ನು ಬಾಯಲ್ಲಿ ಇಟ್ಕೊಂಡು ಅದು ಚೀಪ್ತಿತ್ತು. ಈ ಇವತ್ತಿಗೂ ಮಕ್ಕಳು ಹಾಗೆ ಮಾಡ್ತಿರ್ತವೆ. ದೊಡ್ಡವರಾದ್ಮೇಲೆ ನಮ್ಮ ಅಂಗಾಂಗಗಳು ಬೆಂಡೇ ಆಗೋದಿಲ್ಲ, ಅಂತೂ ಅದು ಮಾಡ್ತಿತ್ತು. ಈಗ ಆಶ್ಚರ್ಯ, ಅಲ್ಲಿ ತನಕ ಅವನಿಗೆ ಆಗಿದ್ದ ಆಯಾಸ ಎಲ್ಲ ಹೋಯ್ತು, ದುಃಖ ಎಲ್ಲ ಹೋಯ್ತು. ಅದ್ರ ಸಮೀಪಕ್ಕೆ ಬಂದ, ಏನಿದು ಅಂತ ನೋಡಬೇಕು ಅಂತ. ಆ ಶಿಶು ಉಸಿರು ಎಳ್ಕೋತ, ಹೀಗೆ ಉಸಿರು ಎಳೆದ್ಕೊಂಡು ಕೂಡಲೇ ಇವನು ಆ ಗಾಳಿ ಜೊತೆಗೆ ಸೊಳ್ಳೆ ಅಂತ ಅದ್ರ ಹೊಟ್ಟೆ ಒಳಗೆ ಹೋಗಿಬಿಟ್ಟ. ಹೊಟ್ಟೆ ಒಳಗೆ ಹೋದರೆ ಅವನಿಗೇನೂ ತಿಳಿಯದಂತಾಯಿತು. ಹೊರಗೇನು ಜಗತ್ತಿತ್ತು ಅದೆಲ್ಲ ಒಳಗೂ ಇದೆ. ಆ ಜಗತ್ತು, ಸಮಸ್ತ ಪ್ರಪಂಚವೂ ಕೂಡ ಅಲ್ಲಿ ಕಾಣಿಸ್ತಿದೆ ಅವನಿಗೆ. ತನ್ನದೇ ಆಶ್ರಮ, ತನ್ನದೇ ಆ ಪುಷ್ಪಭದ್ರಾ ನದಿ, ಪ್ರಪಂಚ ನೋಡಿ ಮತ್ತಷ್ಟು ಗಾಬರಿ ಆಯಿತು. ಮತ್ತೊಂದು ಕೆಲವು ಕ್ಷಣ ಆಗೋತ್ತಿಗೆ ಆ ಮಗು ಉಸಿರು ಹೊರಗೆ ಬಿಟ್ಟಿತು. ಉಸಿರಿನ ಜೊತೆಗೆ ಇವರು ಹೊರಗೆ ಬಂದು ಬಿದ್ದರು, ಸಮುದ್ರದಲ್ಲೇ ಬಂದು ಬಿದ್ದರು. ಆ ಮಗು ಮಾತ್ರ ಈ ಮುನಿಯನ್ನು ನೋಡ್ತಾ ಇತ್ತು, ಅದ್ರ ಮುಖದಲ್ಲಿ ನಗು. ಆ ಮಗುವನ್ನು ತಬ್ಬಿಕೋಬೇಕು, ಎತ್ತಿ ಹಿಡ್ಕೋಬೇಕು ಅಂತ ಇವರಿಗೆ ಸಮೀಪಕ್ಕೆ ಹೋದರು. ಆದರೆ ಆ ಮಗು ಅವಾಗ ಮರೆಯಾಗಿಬಿಡ್ತು. ತಾವತ್ಸ ಭಗವಾನ್ ಸಾಕ್ಷಾತ್ ಯೋಗಾಧೀಶೋ ಮಹಾಯಶಾಹ ಅದೃಶ್ಯ ಆಗಿಬಿಟ್ಟ. ಅಂತರ್ದಧೆ ಋಷೇ ಸದ್ಯ ಯಥಾ ಈಹ ಅನೀಶ ನಿರ್ಮಿತ. ನೀರೂ ಇಲ್ಲ, ಪ್ರಳಯವೂ ಇಲ್ಲ, ತನ್ನ ಆಶ್ರಮದಲ್ಲಿ ತಾನು ಕೂತಿದ್ದಾರೆ. ಭಗವಂತನ ಮಾಯಾ ಒಂದ್ಸರಿ ದರ್ಶನ ಆಯಿತು. ಇದು ವಿಚಿತ್ರ. ಹೀಗೆ ಎಷ್ಟೋ ಸರಿ ಸೃಷ್ಟಿ ಮಾಡಿದ್ದಾನೆ, ಎಷ್ಟೋ ಸರಿ ಪ್ರಳಯ ಮಾಡಿದ್ದಾನೆ ಭಗವಂತ. ತುಂಬ ಒಂದು ವಿಚಿತ್ರವಾದ ಸಂಗತಿ ಅಷ್ಟೆ. ಇದು ಯೋಗ ಮಾಯೆ ಭಗವಂತ ಅಂತ ಗೊತ್ತಾಯಿತು. ಭಗವಂತನಿಗೆ ಶರಣ ಹೋದರು, ಅವನ ಪ್ರಶಂಸೆ ಮಾಡಿದರು. ಅಲ್ಲಿ 9ನೇ ಅಧ್ಯಾಯದಲ್ಲಿ ಅವರಿಗೆ ಈಶ್ವರನ ದರ್ಶನ ಆಗಿದ್ದು ಕೇಳಿ ಬರ್ತದೆ. ನಮಃ ಶಿವಾಯ ಶಾಂತಾಯ ಸತ್ವಾಯ ಪ್ರಮೃಡಾಯ ಚ. ಇದು 9ನೇ ಅಧ್ಯಾಯದ 17ನೇ ಶ್ಲೋಕ. ರಜೋಜುಷೆ ಅಪಿ ಅಘೋರಾಯ ನಮಸ್ತುಭ್ಯಂ ತಮೋಜುಷೆ. ಶಿವನ ಸ್ತೋತ್ರ ಅದು. ಆವಾಗ ಮುನಿ ಈ ಸ್ತೋತ್ರ ಮಾಡಿದಾಗ, ನಮ್ಮಿಂದ ಬೇಕಾದ ವರ ಕೇಳು, ನಾನು ಬ್ರಹ್ಮ ವಿಷ್ಣು ಮಹೇಶ್ವರ, ನಿನಗೆ ಬೇಕಾದ ವರ ಕೊಡ್ತೇವೆ. ಭಕ್ತಿ, ಜ್ಞಾನ ಇತ್ಯಾದಿ ಏನು ಬೇಕೋ ಅದನ್ನು ಕೇಳು ಅಂತ ಹೀಗೆಲ್ಲ ಕೇಳಿದಾಗ
ಆ ಮುನಿ ಹೆಚ್ಚಿಂದೇನು ಕೇಳಲಿಲ್ಲ ಆ ಭಗವಂತನ ಎದುರಿಗೆ. ನಿಮ್ಮಂಥ ಜ್ಞಾನಿಗಳಿಗೆ ನಾವು ನಿನ್ನಂಥ ಮಹಾಪುರುಷನಿಗೆ ನಮಸ್ಕಾರ ಮಾಡಿದ ಮಾತ್ರದಿಂದ ನಾವೆಲ್ಲ ಪಾಪ ಪರಿಹಾರ ಆಗ್ತದೆ. ಅವನು ಹೇಳ್ದ, ಅಹೋ ಈಶ್ವರ ಚರ್ಯೆಯಂ ದುರ್ವಿಭಾವ್ಯ ಶರೀರಿಣ 28ನೇ ಶ್ಲೋಕದಲ್ಲಿ. ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ತೋರಿಸುವ ಶಕ್ತಿ ನಿನ್ನದು. ಹಾಗೆ ಇವತ್ತಿನ ಶಕ್ತಿಯನ್ನು ನೋಡಿದ್ದೇನೆ. ತಸ್ಮೈ ನಮೋ ಭಗವತೆ ತ್ರಿಗುಣಾಯ ಗುಣಾತ್ಮನೆ, ಗುಣಾತ್ಮಕ ಪೂರ್ಣ ಗುಣ ಸ್ವರೂಪನಾದ ನಿನಗೆ ನಮಸ್ಕಾರ ಅಂತ ಆ ಭಗವಂತನನ್ನು ಅವರು ಸ್ತೋತ್ರ ಮಾಡಿದರು. ರುದ್ರ ಹೇಳಿದ, ನಿನ್ನ ಬಯಕೆ ಈಡೇರ್ತದೆ, ನಿನಗೆ ಭಗವಂತನ ಜ್ಞಾನ ಆಗ್ತದೆ, ಈ ಕಲ್ಪ ಮುಗಿಯುವವರೆಗೂ ನೀನು ಮರಣಿಸೋದಿಲ್ಲ, ನಿನಗೊಂದು ಚಿರಂಜೀವಿತ್ವ ಬರ್ತದೆ. ಎಲ್ಲರೂ ಸಾಯಬೇಕು, ಆದರೆ ಎಲ್ಲರೂ 100-200 ವರ್ಷ ಆದ ನಂತರ ಸತ್ತರೆ ಇವನು ಆ ಒಂದು ಕಲ್ಪ ಮುಗಿಯೋ ತನಕ ಚಿರಂಜೀವಿಯಾಗಿರ್ತಾನೆ. ನಿನಗೆ ಜ್ಞಾನ, ವೈರಾಗ್ಯ, ಬ್ರಹ್ಮವರ್ಚಸ್ಸು. ಮಾರ್ಕಂಡೇಯ ಪುರಾಣದ ಪ್ರವರ್ತಕ ನೀನು. ಮಾರ್ಕಂಡೇಯ ಪುರಾಣವೇ ಇದೆ, ಅದು ನಿನ್ನ ಹೆಸರಿನಿಂದ ನಡೀಲಿ ಆ ಒಂದು ಪುರಾಣ. ಮಾರ್ಕಂಡೇಯ ಮುನಿ ಭಗವಂತನ ಭಕ್ತ ಅಂತ ಅನಿಸ್ಕೊಂಡು ಹೀಗೆ ಇವತ್ತಿಗೂ ಇದ್ದಾನೆ. ಭಗವಂತನ ಮಹಿಮೆಯನ್ನು ಕಣ್ಣಾರೆ ನೋಡಿದವನವನು. ಅನುಭೂತಂ ಭಗವತಃ ಮಾಯಾ ವೈಭವ ಉದ್ಭುತಂ. ಕೆಲವರಿಗೆ ಇದೇನು ಭಗವಂತನ ವಾಯು, ಇದೇನು ಕಣ್ಕಟ್ಟು ಸುಳ್ಳು ಅಂತ ಭ್ರಮೆ. ಏತತ್ ಕೇಚಿತ್ ಅವಿದ್ವಾಂಸಃ ಮಾಯಾ ಪ್ರಸೃತಿಮಾತ್ಮನಃ ಅನಾದ್ಯವರ್ತಿತಂ ನೃಣಾಂ ಕಾದಾಚಿತ್ಕಂ ಪ್ರತ್ಯಕ್ಷತೆ. ಭಗವಂತನ ಮಹಿಮೆ ಅಂತ ಮಾರ್ಕಂಡೇಯಂಥ ಮಹಾಮುನಿ ಅಂತ ತಿಳ್ಕೊಂಡಿದ್ದಾನೆ. ಕೆಲವರಿಗೆ ಇದೇನೋ ಕಣ್ಕಟ್ಟು ಭ್ರಮೆ ಅಂತ ಇದನ್ನು ತಳ್ಳಿ ಹಾಕ್ತಾರೆ. ಆವತ್ತೂ ಅಂಥವ್ರು ಇದ್ರು, ಇವತ್ತಿಗೂ ಅಂಥವ್ರು ಇರ್ತಾರೆ. ಸರಿಯಾಗಿ ಪುರಾಣದ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗದೇ ಇದ್ದವರು ಇದೆಲ್ಲ ಕೇವಲ ಇಡೀ ಭಾಗವತವೇ ಕಟ್ಟುಕತೆ ಅಂತ ಅನ್ನೋರಿದ್ದಾರೆ. ಅದರಲ್ಲಿ ಮಾರ್ಕಂಡೇಯ ಅಂಥ ಭಗವಂತನ ಮಹಿಮೆಯನ್ನೇನು ಕಂಡಿದ್ದಲ್ಲ, ಅದು ಕೇವಲ ಅವನಿಗೊಂದು ಹೀಗೊಂದು ಗ್ರಹಿಕೆ ಆಯ್ತಷ್ಟೇ, ವಾಸ್ತವಿಕವಾಗಿ ನಡೆದದ್ದಲ್ಲ ಅದು ಅಂತಲೇ ಹೇಳೋರಿದ್ದಾರೆ. ಅದರ ಅರ್ಥವನ್ನೇ ಗಮನಿಸದೇ ಇದ್ದವರು ಅನೇಕ ಜನ ಇದ್ದಾರೆ. ಅಂತೂ ಇದೊಂದು ಮಾರ್ಕಂಡೇಯ ಚರಿತ್ರ. ಇದನ್ನು ಕೇಳಿದವರು ಹೇಳಿದವರೆಲ್ಲ ಈ ಶರೀರದ ಬಂಧನದಿಂದ ಮುಕ್ತರಾಗಿ ಸಂಸಾರವನ್ನು ದಾಟ್ತಾರೆ. ಮುಂದೆ 10ನೇ ಅಧ್ಯಾಯದಲ್ಲಿ ಆ ಭಗವಂತನ ಪೀಠ ಪೂಜೆ ಇತ್ಯಾದಿಗಳನ್ನು ಹೇಗೆ ಮಾಡುವುದು, ಆವರಣ ಪೂಜಾ, ಅದನ್ನು ಒಂದಿಷ್ಟು ವರ್ಣನೆ ಮಾಡ್ತಾರೆ. ಅದನ್ನು ಹೆಚ್ಚಿನ ಇಲ್ಲಿ ಹೇಳ್ತಿಲ್ಲ. ನಂದ ಮೊದಲಾದ ದ್ವಾರಪಾಲಕರು, ಜಯ ವಿಜಯ, ನಂದ ಸುನಂದ, ಕುಮುದ ಕುಮುದಾಕ್ಷ, ಬಲ ಪ್ರಬಲ ಮೊದಲಾದ ದ್ವಾರಪಾಲಕರು, ಹೀಗೆ ಅನೇಕ ಆ ಭಗವಂತನ ಪೂಜೆ ಹೇಗೆ ಮಾಡಬೇಕು ಅನ್ನೋದ್ರ ವರ್ಣನೆ ಆ 10ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. 11ನೇ ಅಧ್ಯಾಯದಲ್ಲಿ ಈ ಯಾವ್ಯಾವ ಮಾಸಗಳಿಗೆ ಯಾವ್ಯಾವ ದೇವತೆಗಳು ನಿಯಾಮಕರಾಗಿರ್ತಾರೆ ಅಂತ ಅದು ಬಂದಿದೆ. 12 ಮಾಸಗಳಲ್ಲಿ 12 ಸೂರ್ಯರಿರ್ತಾರೆ ಅಂತ ಹೀಗೆ ಅದು ಪ್ರಸಿದ್ಧ ಇದೆ. ಆಯಾ ದೇವತೆಗಳಿಗೆ, ಅಲ್ಲಿರುವ ಸಪ್ತ ಋಷಿಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಅಲ್ಲಿ ವರ್ಣನೆ ಮಾಡ್ತಾರೆ. 12ನೇ ಅಧ್ಯಾಯದಲ್ಲಿ ಭಾಗವತ ಪುರಾಣದಲ್ಲಿ ಒಂದೊಂದು ಸ್ಕಂದದಲ್ಲಿ ಏನೇನು ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮೊದಲನೇ ಸ್ಕಂದದಲ್ಲಿ ಭಗವಂತನ ಸೃಷ್ಟಿ, ಅವನ ಪಾಲನೆ ಇತ್ಯಾದಿಗಳನ್ನು ಹೇಳಿದ್ದಾರೆ. ಪರೀಕ್ಷಿತನಿಗೆ ಬ್ರಾಹ್ಮಣನ ಶಾಪ ಬಂದದ್ದು, ಅವನು ಪ್ರಾಯೋಪವೇಶ ಕುಳಿತುಕೊಂಡದ್ದು, ಅಲ್ಲಿ ಶುಕಾಚಾರ್ಯ ಬಂದದ್ದಿದೆ. 2ನೇ ಸ್ಕಂದದಲ್ಲಿ ಬ್ರಹ್ಮ ಮತ್ತು ನಾರದರ ಸಂವಾದ, ಭಗವಂತನ ಅವತಾರಗಳ ಬಗ್ಗೆ ವರ್ಣನೆ ಬಂದಿದೆ. 3ನೇ ಸ್ಕಂದದಲ್ಲಿ ವಿದುರ ಉದ್ಧವರ ಸಂವಾದ ಬಂದಿದೆ. ಮತ್ತು ಅಲ್ಲಿ ಹಿರಣ್ಯಾಕ್ಷನ ವಧದ ಬಗ್ಗೆ ಬಂದಿದೆ. ದೇವಹೂತಿಯಲ್ಲಿ ಆ ಕಪಿಲ ಋಷಿ ಹುಟ್ಟಿ ಆ ದೇವಹೂತಿಗೆ ತಾಯಿಗೆ ತತ್ವೋಪದೇಶ ಮಾಡಿದ ಕಥೆ 3ನೇ ಸ್ಕಂದದಲ್ಲಿದೆ. 4ನೇ ಸ್ಕಂದದಲ್ಲಿ ದಕ್ಷ ಯಜ್ಞ ಧ್ವಂಸ ಆಗಿದ್ದು, ರುದ್ರನ ಪಾರ್ವತಿ ದೇವಿಯ ಕಥಾ ಅಲ್ಲಿದೆ. 5ನೇ ಸ್ಕಂದದಲ್ಲಿ ಪ್ರಿಯವ್ರತ ರಾಜ ಮೊದಲಾದ ರಾಜರ ಕಥೆ ಇದೆ. ಜಡಭರತ ಒಂದು ಕಡೆ ಯಾರಿಗೂ ತನ್ನ ಸ್ವರೂಪವನ್ನು, ದಿವ್ಯ ಸ್ವರೂಪವನ್ನು ತೋರಗೊಡದೆ ಮೂರ್ಖರಂತೆ ಇದ್ದಂಥ ಒಬ್ಬ ಅವಧೂತ ಚಕ್ರವರ್ತಿ ಈ ಭರತ, ಅವನ ಬಗ್ಗೆ ಬಂದಿದೆ. 7ನೇ ಸ್ಕಂದದಲ್ಲಿ ವೃತ್ರಾಸುರ, ಅವನ ಉತ್ಪತ್ತಿ ಮತ್ತು ಅವನ ನಷ್ಟ ಆಗಿದ್ದು, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಉತ್ಪತ್ತಿ ಇದೆ.
ಇದು 6ನೇ ಸ್ಕಂದದಲ್ಲಿ. 7ರಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಮತ್ತು ಪ್ರಹ್ಲಾದನ ಚರಿತ್ರೆ ಇದೆ. 8ನೇದರಲ್ಲಿ ಆ ಗಜೇಂದ್ರ ಮೊಸಳೆ ಕಾಲಿಗೆ ಸಿಕ್ಕಿ ಬಿದ್ದು ಕಷ್ಟಪಟ್ಟದ್ದು ಮತ್ತು ಭಗವಂತನ ಮೂಲಕ ಉದ್ಧಾರ ಕಂಡದ್ದಿದೆ. ಕ್ಷೀರ ಸಮುದ್ರದ ಮಥನ ವರ್ಣನೆ ಅಲ್ಲಿ ಬಂದಿದೆ. 9ನೇ ಸ್ಕಂದದಲ್ಲಿ ಅನೇಕ ರಾಜರ ಕಥಾ ಬಂದಿದೆ. ರಾಮನ ಕಥೆಯನ್ನು ಕೂಡ ಅಲ್ಲಿ ನಾವು ನೋಡಿದ್ದೇವೆ. ಯದುವಂಶದಲ್ಲಿ ಕೃಷ್ಣ ಹುಟ್ಟುತ್ತಾನೆ ಅನ್ನೋ ಸೂಚನೆ ಅಲ್ಲಿ ಬಂದದ್ದು ನೋಡಿದ್ದೇವೆ. 10ನೇ ಸ್ಕಂದವನ್ನು ಸುದೀರ್ಘವಾಗಿ ನೋಡಿದ್ದೇವೆ. ಅದರ ಅಧ್ಯಾಯಗಳೇ ಒಟ್ಟು 120 ಅಧ್ಯಾಯಗಳು. ಈ 48 ದಿವಸಗಳಲ್ಲಿ 10ನೇ ಸ್ಕಂದವನ್ನೇ 15 ದಿವಸ ನೋಡಿದ್ದೇವೆ. ಭಗವಂತ ಭೂಭಾರ ಹರಣಕ್ಕಾಗಿ ಅವತರಿಸಿದ್ದು, ಆತ ಅನೇಕ ಜನ ರಾಕ್ಷಸರನ್ನು ಸದೆ ಬಡಿದದ್ದು, ಇದನ್ನೆಲ್ಲ ನೋಡಿದ್ದೇವೆ. ರುಕ್ಮಿಣಿಯನ್ನು ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡದ್ದು, ನರಕಾಸುರನನ್ನು ಸಂಹರಿಸಿದ್ದು, ಇದೆಲ್ಲ 10ನೇ ಸ್ಕಂದದಲ್ಲಿ ಬಂದಿದೆ. 11ನೇ ಸ್ಕಂದದಲ್ಲಿ ಈ ಯಾದವ ವಂಶಕ್ಕೆ ಬ್ರಾಹ್ಮಣರ ಶಾಪ ಬಂದದ್ದು ಮತ್ತು ಕೊನೆಗೆ ಎಲ್ಲ ಯಾದವರು ನಾಶ ಹೊಂದಿ ಭಗವಂತನು ಕೂಡ ಭೂಮಿಯನ್ನು ಪರಿತ್ಯಜಿಸಿ ಅಂತರ್ಹಿತನಾದದ್ದರ ವರ್ಣನ ಬಂದಿದೆ. 12ನೇ ಸ್ಕಂದದಲ್ಲಿ ಈ ಪ್ರಳಯದ ಬಗ್ಗೆ ಇತ್ಯಾದಿಗಳ ಬಗ್ಗೆ ವರ್ಣನೆ ಇದೆ. ಮಾರ್ಕಂಡೇಯನ ಕಥಾ ಇವತ್ತೇ ನಾವು ನೋಡಿದ್ದೇವೆ. ಈ ಭಾಗವತವನ್ನು ಯಾರು ವಿವರವಾಗಿ ಕೇಳ್ತಾರೆ ಅವರಿಗೆ ಸಿಗುವ ಫಲದ ಬಗ್ಗೆ ಇಲ್ಲಿ ಹೇಳ್ತಾರೆ ಈ 12ನೇ ಅಧ್ಯಾಯದಲ್ಲಿ. ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇದಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ವಕ್ಷೇ ಧರ್ಮಾನ್ ಸನಾತನಾನ್. ಮಹಾತ್ಮನಾದ ಜಗತ್ತಿನ ಸೃಷ್ಟಿಕರ್ತನಾದ ಭಗವಂತನಿಗೆ ನಮಸ್ಕಾರ. ಅವನಿಗೆ ನಮಸ್ಕಾರ ಮಾಡಿ ನನಗೆ ಕಥೆಯನ್ನು ಏನಾದರೂ ಹೇಳೋದಿದ್ರೆ ಹೇಳಬೇಕಷ್ಟೆ. ಹೀಗೆ 12ನೇ ಸ್ಕಂದದಲ್ಲಿ ಅದೆಷ್ಟೆಷ್ಟೋ ಸಂಗತಿಗಳ ದಿವ್ಯ ಸಂಗತಿಗಳ ವರ್ಣನೆ ಇದೆ. ಯಯಾತಿಯ ಜ್ಯೇಷ್ಠ ಪುತ್ರ ಯದು, ಅವನ ವಂಶವೇ ಈ ಯದುವಂಶ ಅಂತ ಅದ್ರ ಬಗ್ಗೆ ಬಂದಿದೆ. ಮುನಿಗಳೇ, ನೀವು ಏನೇನು ಕೇಳಿದ್ರೆ ಅದನ್ನೆಲ್ಲ ಇಲ್ಲಿವರೆಗೆ ವರ್ಣನೆ ಮಾಡಿದೆ. 12ನೇ ಸ್ಕಂದದಲ್ಲಿ ಅಸೂತ ಪುರಾಣಿಕರು ಹೇಳ್ತಾರೆ, ಹರಿಕಥಾ ಭಗವಂತನ ಕಥೆಯನ್ನು ಶ್ರವಣ ಮಾಡಿರಿ. ಹರಯೇ ನಮ ಇತ್ಯುಚ್ಚೈ ಮುಚ್ಚತೆ ಸರ್ವಪಾತಕಾತ್. ಒಂದ್ಸರಿ ಜೋರಾಗಿ ಹರಯೇ ನಮಃ, ಕೆಲವರು ಅದು ಇವತ್ತಿಗೂ ಹೇಳೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ನಮ್ಮರೊಬ್ರು ಇರ್ತಾರೆ ಹಾರಯೇ ನಮಃ ಅಂತಿದ್ರು ಒಂದ್ಸರಿ ಜೋರಾಗಿ. ಏನು ಪ್ರಶ್ನೆ ಬಂದರೂ ನಮಃ ಶಿವಾಯ ಅಂತ ಅನ್ನೋದೊಂದು ರೂಢಿ ಇದೆಯಲ್ಲ, ಅದೇ ಥರ ಇದು. ಶಿವ ಅಂದರೆ ಮಂಗಳ ಸ್ವರೂಪ ಅಂತ ಅರ್ಥ. ಶಿವನು ಅವನೇ, ಹರಿಯೂ ಅವನೇ. ಹರಿ ಅಂದ್ರು ಹರ ಅಂದ್ರು ಪಾಪ ಹರಣ ಮಾಡುವವನು ಅಂತಲೇ ಅರ್ಥ. ಹಾಗೆ ಮಾಡಿದರೆ, ಗಟ್ಟಿಯಾಗಿ ಹೇಳಿದರೆ ಎಲ್ಲ ಪಾಪಗಳು ಹೆದರಿ ದೂರಿ ಓಡಿ ಹೋಗ್ತವೆ. ಮತ್ತು ನಮ್ಮ ಎಲ್ಲ ದುರ್ಗುಣಗಳು ಕೂಡ ದೂರಿ ಓಡಿ ಹೋಗ್ತವೆ. ಭಗವಂತನ ನಾಮಗಳನ್ನು ನಮ್ಮ ಮನಸ್ಸಿನಲ್ಲಿ ಮಾತಿನಲ್ಲಿ ನಿತ್ಯ ಇಟ್ಕೊಂಡು ಸಂಭ್ರಮ ಪಡಬೇಕು. ಅದು ನಮಗೆ ವೈರಾಗ್ಯಕ್ಕೆ ಕಾರಣ ಆಗ್ತದೆ. ಮುಂದೆ 12ನೇ ಸ್ಕಂದದಲ್ಲಿ ಆ ಭಾಗವತ ಪುರಾಣದ ಗುಣವರ್ಣನೆ ಇದೆ. 12ನೇ ಅಧ್ಯಾಯದಲ್ಲಿ 57ನೇ ಶ್ಲೋಕದಲ್ಲಿ ಭಗವಂತನ ಮಹಾತ್ಮ ಎಲ್ಲ ಅಶುಭಗಳನ್ನು ಎಲ್ಲ ಅಮಂಗಳಗಳನ್ನು ಕಳೀತದೆ. ನಿತ್ಯ ಒಂದು ಸ್ವಲ್ಪ ಆದರೂ ಇದನ್ನು ಓದಬೇಕು. ಒಂದು ಕ್ಷಣ ಆದರೂ ಓದ್ರಿ. ಮಹಾಭಾರತದ ಬಗ್ಗೆ ಹೇಳ್ತಾರೆ, ಅಪಿ ಪಾದಂ ಪಠೇ ನಿತ್ಯಂ ನಿತ್ಯ ಗರ್ಭಾರತೋ ಭವೇ. ಒಂದು ಶ್ಲೋಕ ಅಂದರೆ 4 ಪಾದ ಇರ್ತಾವೆ. ಅದರಲ್ಲಿ ರಾಮ ಕೃಷ್ಣಾಯ ವಾಸುದೇವಾಯ ಒಂದು ಪಾದ, ಹರೇ ಪರಮಾತ್ಮನೇ 2ನೇ ಪಾದ, ಪ್ರಣತ ಕ್ಲೇಶನಾಶಾಯ 3ನೇ ಪಾದ, ಗೋವಿಂದಾಯ ನಮಃ ನಮಃ ಅಂತ 4ನೇ ಪಾದ. ಅದರಲ್ಲಿ ಒಂದು ಪಾದ ಆದರೂ ಯಾವುದನ್ನಾದರೂ ಒಂದೊಂದನ್ನಾದರೂ ಓದ್ರಿ ಮಹಾಭಾರತದ್ದು ಅಂತ. ಅದು ಭಾಗವತಕ್ಕೂ ಅನ್ವಯಿಸ್ತದೆ. ಒಂದು ಕ್ಷಣ ಆದರೂ ಭಾಗವತದ ಅಧ್ಯಯನದಲ್ಲಿ, ಅದರ ಶ್ರವಣದಲ್ಲಿ ತೊಡಗಬೇಕು. ದ್ವಾದಶಿ, ಏಕಾದಶಿ ಅಂತ ವಿಶೇಷ ದಿನಗಳನ್ನು ವಿಶೇಷವಾಗಿ ಈ ಶ್ರವಣ ಮಾಡಬೇಕು. ಮಥುರಾ, ಪುಷ್ಕರ, ದ್ವಾರಕಾ ಅಂಥ ಕ್ಷೇತ್ರಗಳಲ್ಲಿ ಇದನ್ನು ಪಠನ ಮಾಡಬೇಕು, ಅಂದರೆ ಪ್ರವಚನ ಮಾಡಬೇಕು. ಇದು ನಿಮ್ಗೆ ಗೊತ್ತಿರಲಿ. ಹರಿದ್ವಾರದಂಥ ಕ್ಷೇತ್ರಗಳಿಗೆ ಹೋಗಿ, ನೈಮಿಷಾರಣ್ಯಕ್ಕೆ ಹೋಗಿ, ಅಲ್ಲಿ ಇಲ್ಲಿಂದ ವಿದ್ವಾಂಸರನ್ನು ಕರ್ಕೊಂಡು ಹೋಗಿ ಅಲ್ಲಿ ಭಾಗವತ ಪ್ರವಚನ ಮಾಡೋರು ಇದ್ದಾರೆ, ಇವತ್ತಿಗೂ ಇದ್ದಾರೆ, ನಡೀತಿರ್ತದೆ ಆ ಥರ. ಉತ್ತರ ಪ್ರದೇಶದಲ್ಲಿ ಶುಕಸ್ಥಳ ಅಂತ ಒಂದಿದೆ ಹರಿದ್ವಾರದ ಹತ್ರ. ಅಲ್ಲೇ ಶುಕಾಚಾರ್ಯ ಇದನ್ನ ಕಥೆ ಹೇಳಿದ ಅಂತಿದೆ. ಇಷ್ಟು ದಿವಸ ಅದನ್ನು ನೋಡೋ ಅವಕಾಶ ನನಗೂ ಆಗಿರಲಿಲ್ಲ. ಹೋದ ವರ್ಷ ಒಂದ್ಸರಿ
ಒಬ್ಬಿಬ್ಬರು ಆತ್ಮೀಯರ ಜೊತೆಗೆ ಅಲ್ಲಿ ಹೋಗಿ ಆ ಶುಕಸ್ಥಳದಲ್ಲಿ ಕೂತು ಒಂದು ಅರ್ಧ ಗಂಟೆ ಈ ಭಾಗವತದ ಶ್ರವಣ ನಾವೆಲ್ಲರೂ ಮಾಡಿದ್ವಿ. ಹೀಗೆ ಮಾಡ್ತಿರ್ತಾರೆ. ಇಲ್ಲಿ ನಮ್ಮ ಊರಿನಲ್ಲಿ ಮಾಡುವುದಕ್ಕಿಂತ ಭಗವಂತನೇ ಓಡಾಡಿದ ಮಣ್ಣೆಲ್ಲಿದೆ ಆ ಮಣ್ಣಿನಲ್ಲಿ ಮಾಡುವುದು ಇನ್ನೂ ಶ್ರೇಷ್ಠ. ಇದರಿಂದ ಯಾರಿಗೆ ಏನು ಫಲ ಸಿಗ್ತದೆ, ಏನು ಸಿಗೋದಿಲ್ಲ ಅಂತಲ್ಲ, ಎಲ್ಲವೂ ಸಿಕ್ಕೇ ಸಿಗ್ತದೆ. ಉಪಚಿತ ನವಶಕ್ತಿ ಸ್ವ ಆತ್ಮನ್ಯುಪಚಿತ ಸ್ಥಿರ ಜಂಗಮ ಕಾರಣಾಯ ಸುರ ಋಷಭಾಯ ನಮಃ ಸನಾತನಾಯ. ದೇವೋತ್ತಮನಾದ ಶಾಸ್ತ್ರ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರ ಅಂತಾರೆ. ಮುಂದೆ 13ನೇ ಅಧ್ಯಾಯದ 1ನೇ ಶ್ಲೋಕ. ಇದನ್ನೇ ಇವತ್ತು ಆರಂಭದಲ್ಲಿ ಮಂಗಲಾಚರಣದಲ್ಲಿ ಹೇಳಿದೆ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈಹಿ ಅಂತ. ದೊಡ್ಡ ದೊಡ್ಡ ದೇವತೆಗಳೆಲ್ಲ ಇವನನ್ನ ನಾನಾ ಥರದ ಸ್ತೋತ್ರಗಳಿಂದ ವರ್ಣನೆ ಮಾಡ್ತಾರೆ. ವೇದಗಳ ಮೂಲಕ ಅನೇಕ ಜನ ಇವರನ್ನು ಹಾಡ್ತಾರೆ. ಧ್ಯಾನಾವಸ್ಥಿತ ರಗ್ಗತೇನ ಮನಸ, ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅಖಂಡವಾದ ಧ್ಯಾನ ಮಾಡ್ತಾರೆ. ಗಂಟೆಗಳಿಗಟ್ಟಲೆ, ದಿನಗಳಿಗಟ್ಟಲೆ, ವರ್ಷಗಳಿಗಟ್ಟಲೆ ಬಾಹ್ಯ ಜಗತ್ತಿನ ಪರಿವೇ ಇಲ್ಲದೆ ಧ್ಯಾನ ಮಾಡ್ತಾರೆ ಈ ಭಗವಂತನನ್ನು. ಇಷ್ಟಾದರೂ ಯಾರಿಗೂ ಅವನ ಆಳ ಅಗಲಗಳ ಪರಿಚಯ ಆಗಿಲ್ಲ. ಅಂಥ ಭಗವಂತನಿಗೆ ನಮಸ್ಕಾರ ಅಂತದ 1ನೇ ಶ್ಲೋಕ. ಇದರ ಮುಂದೆ ಅಷ್ಟಾದಶ ಪುರಾಣಗಳಲ್ಲಿ ಮದ್ವಯಂ ಭದ್ವಯಂ ಚೈವ ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ 4 ಪುರಾಣ ಆಯಿತು. ಭ್ರತ್ರಯಂ ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ, ಅನಾಪರ್ಯಂ ಗಕ್ಕೂಸ್ಕಾನಿ. ಆ ಎಲ್ಲ ಪುರಾಣದ ಮೊದಲನೇ ಅಕ್ಷರ ಇದೆ. ಅಗ್ನಿ ಪುರಾಣ, ನಾರದ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಂದ ಪುರಾಣ, ಪುರಾಣಾನಿ ಪ್ರಜಕ್ಷತೆ, ಪದ್ಮ ಪುರಾಣ, ಲಿಂಗ ಪುರಾಣ, ಹೀಗೆ ಪುರಾಣಗಳು. ಆ ಒಂದೊಂದು ಪುರಾಣಗಳಲ್ಲಿ ಎಷ್ಟೆಷ್ಟು ಶ್ಲೋಕಗಳಿವೆ ಅಂತ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸುಮ್ಮನೆ ಅದನ್ನು ಸ್ವಲ್ಪ ಹೇಳಿದ್ದೇನೆ ಅಷ್ಟೇ, ಬೇರೆ ಏನು ಹೆಚ್ಚಿಂದ ಏನು ಹೇಳ್ತಿಲ್ಲ ಇದರಲ್ಲಿ. ಈ 13ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಭಾಗವತದ ಪುಸ್ತಕ ದಾನ ಮಾಡುವುದ್ರ ಬಗ್ಗೆ ವರ್ಣನೆ ಇದೆ. ಸಕಲ ಶಾಸ್ತ್ರಗಳಲ್ಲಿ ಬೇರೆ ಕಡೆ ಇಲ್ಲದೇ ಇರುವಂಥ ಮಹಿಮೆ, ಸಕಲ ಶಾಸ್ತ್ರಗಳ ಸಾರ ಇದರಲ್ಲಿದೆ. ಇದರ ರುಚಿ ಏನಾದರೂ ಹತ್ತಿದರೆ ಮತ್ತು ಇನ್ನೊಮ್ಮೆ ಯಾವುದೂ ರುಚಿಯೂ ಹತ್ತೋದಿಲ್ಲ. ಸರ್ವಶ್ರೇಷ್ಠವಾದಂಥ ಗ್ರಂಥ ಇದು. ಶುಕ ಇದನ್ನು ಈ ಜಗತ್ತಿಗೆ ಕೊಟ್ಟ. ನಮಸ್ತಸ್ಮೇ ಭಗವತೆ, ಈ 12ನೇ ಸ್ಕಂದದ 13ನೇ ಅಧ್ಯಾಯದ 19ನೇ ಶ್ಲೋಕ. ನಮಸ್ತಸ್ಮೇ ಭಗವತೆ ವಾಸುದೇವಾಯ ಸಾಕ್ಷಿಣೆ. ಇವನು ಸಾಕ್ಷಿ. ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಜಗತ್ತಿನ ನಡುವೆ ಎಲ್ಲ ಒಳಿತು ಕೆಡಕುಗಳಿಗೂ ಇವನೇ ಸಾಕ್ಷಿ. ಯೈದಂ ಕೃಪೆಯ ಕಸ್ಮೈ ವ್ಯಾಚಚಕ್ಷೇ ಮುಮುಕ್ಷವೇ. ಚತುರ್ಮುಖ ಬ್ರಹ್ಮನಿಗೆ ಇವನು ಕರುಣೆ ಎಂದು ಹೇಳಿದ್ನಲ್ಲ, ಆ ಭಗವಂತನಿಗೆ ನಮಸ್ಕಾರ. ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ. ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾತ ಮಮುಚತ್. ಶುಕಾಚಾರ್ಯನಿಗೆ ಇನ್ನೊಂದು ಹೆಸರು ಬ್ರಹ್ಮರಾತ ಅಂತ. ಯಾಕಂದರೆ ಚತುರ್ಮುಖ ಬ್ರಹ್ಮ ಈ ಶುಕಾಚಾರ್ಯ ಇವನನ್ನು ಮುನಿಗಳಿಗೆ ಕೊಟ್ಟಿದ್ದಂತೆ. ಇವನ ಮೂಲಕ ಶಾಸ್ತ್ರ ಭಾಗವತ ಕೇಳ್ರಿ. ಬ್ರಹ್ಮನಿಂದ ರಾತ ಅಂದರೆ ಕೊಡಲ್ಪಟ್ಟವನಾದ್ದರಿಂದ ಶುಕಾಚಾರ್ಯನಿಗೆ ಬ್ರಹ್ಮರಾತ ಅಂತ ಇನ್ನೊಂದು ಹೆಸರು. ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು. ಯಾಕಂದರೆ ಸತ್ಯಭಾವನಿದ್ದವನು. ಅಂಥವನನ್ನು ವಿಷ್ಣು ಕೃಷ್ಣ ಬದುಕಿಸಿದ. ಆದ್ದರಿಂದ ಪರೀಕ್ಷಿತ ವಿಷ್ಣುರಾತ. ಆ ವಿಷ್ಣುರಾತನಿಗೆ ಶುಕ ಬ್ರಹ್ಮರಾತ ಹೇಳಿದ ಕಥಾ ಇದು. ಇವನಿಗೆ ಹಾವು ಕಚ್ಚಿತ್ತಲ್ಲ ಪರೀಕ್ಷಿತನಿಗೆ. ಕಚ್ಚಿದ ಹಾವು ನಿಜವಾದ ಯಾವ ಹಾವು ಅದು? ಪರೀಕ್ಷಿತನಿಗೆ ತಕ್ಷಕ ಅನ್ನೋ ಹಾವೇ ಕಚ್ಚಿತ್ತು. ಉಳಿದವರು ಎಲ್ರಿಗೂ ಹಾವಂತೂ ಕಚ್ಚೇ ಇದೆ. ಯಾವ ಹಾವು ಅಂದರೆ ಸಂಸಾರ ಅನ್ನೋದೇ ಒಂದು ದೊಡ್ಡ ಹಾವು. ಸಂಸಾರ ಅನ್ನುವ ಹಾವು ಮತ್ತು ತಕ್ಷಕ ಅನ್ನುವ ಹಾವು ಎರಡೂ ಕಚ್ಚಿತ್ತು ತಕ್ಷಕನಿಗೆ. ನಮ್ಗೆ ಅದಲ್ಲದೆ ಹೋದರೂ ಸಂಸಾರ ಅನ್ನೋ ಹಾವು ನಮ್ಮನ್ನಂತೂ ಕಚ್ಚಿಯೇ ಇದೆ. ವಸ್ತುತಃ ಪರೀಕ್ಷಿತ ಜ್ಞಾನಿ ಆದ್ದರಿಂದ ಅವನಿಗೆ ಸಂಸಾರವೆಂಬ ಹಾವು ಕಚ್ಚಿದ್ರು, ತಕ್ಷಕ ಕಚ್ಚಿದ್ರು ಹೆಚ್ಚೇನು ಪರಿಣಾಮ ಆಗಲಿಲ್ಲ. ಯಾಕಂದ್ರೆ ಆಗಾಗಲೇ ಅವನು ಪಶ್ಚಾತ್ತಾಪ ಪಟ್ಟು ಸಾವಿಗೆ ಸಿದ್ಧನಾಗೇ ಇದ್ದ. ಮತ್ತು ಅವನಿಗೆ ಮುಕ್ತಿಯು ಕೂಡ ಕರಗತವೇ ಆಗಿತ್ತು. ಅವನಿಗೆ ಜ್ಞಾನ ಕೊಡಬೇಕು ಅಂತ ಅಷ್ಟೆಲ್ಲ ಜ್ಞಾನಿಗಳಲ್ಲಿ ಬಂದು ನೆರೆದರು. ಸ್ವಯಂ ವೇದವ್ಯಾಸ, ಶುಕ, ನಾರದ ಮೊದಲಾದ ಮುನಿಗಳೆಲ್ಲ ಅಲ್ಲಿ ಬಂದು ಕೂತಿದ್ರು. ಅಂಥ ಯೋಗೀಂದ್ರನಾದ ಶುಕಮುನಿಗೆ ನಮಸ್ಕಾರ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತೊಮ್ಮೆ ಯತಃ ಪ್ರಭೋ. ನಮಗೆ ಇನ್ನೂ ಅನೇಕ ಜನ್ಮಗಳು ಮುಂದೆ ಬರುವಿದ್ದೇ ಇವೆ. ಈಗ ಬಂದಿವೆ, ಹಿಂದೆ ಮುಂದೂ ಬರುವವೆ. ಆದರೆ ಬೇರೆ ಏನಾದರೂ ಬರಲಿ ಬಿಡಲಿ, ಭಗವಂತನ ಸ್ಮರಣ ಮಾತ್ರ ಯಾವತ್ತೂ ತಪ್ಪದೇ ಇರುವಂತೆ, ನಿನ್ನ ಸ್ಮರಣ ಮಾತ್ರ ಯಾವತ್ತೂ ತಪ್ಪದೇ ಇರುವಂತೆ ನೀನೇ ಅನುಗ್ರಹಿಸಬೇಕು. ನಾಮ ಸಂಕೀರ್ತನ ಮೆಸ್ಯ ಸರ್ವ ಪಾಪ ಪ್ರಣಾಶನಂ. ಆ ಭಗವಂತನ ನಾಮಗಳನ್ನು ಹಾಗೆ ಸ್ಮರಿಸ್ತಾ ಇದ್ದರೆ
ತನ್ಮಯತೆಯಿಂದ ಸ್ಮರಿಸ್ತಾ ಇದ್ರೆ ಅದೆಲ್ಲ ಪಾಪಗಳನ್ನು ಪರಿಹರಿಸ್ತದೆ. ಹಾಗೆ ಪ್ರಣಾಮೋ ದುಃಖ ಶಮನಃ, ತೀವ್ರ ದುಃಖ ಆದರೆ ಏನೂ ಮಾಡಬೇಡಿ. ದುಃಖದ ಪ್ರಸಂಗ ಅಂತೂ ಬಂದಿರ್ತವೆ. ತೀವ್ರ ದುಃಖ ಆದರೆ ಬೇರೆ ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಯಾರೂ ಇನ್ನೊಬ್ಬರ ಜೊತೆ ಮಾತಾಡುವುದು ಬೇಡ. ಈ ಜಗತ್ತಿನಲ್ಲಿ ಯಾರ ದುಃಖವನ್ನು ಕಳೆಯೋದಿಲ್ಲ. ಭಗವಂತನ ಎದುರಿಗೆ ಹೋಗಿ ಒಂದ್ಸಲ ಅಡ್ಡ ಬಿದ್ದರೆ ಸಾಕು. ಪ್ರಣಾಮೋ ದುಃಖ ಶಮನಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ ಅಂತ ಭಾಗವತದ 12ನೇ ಸ್ಕಂದದಲ್ಲಿ 13ನೇ ಅಧ್ಯಾಯದಲ್ಲಿ ಸಮಾಪ್ತ ಆಗಿದೆ. ದ್ವಾದಶ ಸ್ಕಂದವೂ ಕೂಡ ಸಮಾಪ್ತ ಆಗಿದೆ. ಹಾಗೆ ಭಾಗವತದ ಗ್ರಂಥದ ಶ್ರವಣವೂ ಕೂಡ ಸಮಾಪ್ತ ಆಗಿದೆ. 12ನೇ ಸ್ಕಂದದ ಶ್ರವಣ ಮಾಡಿದ್ರಿಂದ ಏನು ಫಲ ಸಿಗಬೇಕು ಅದನ್ನು ಈ ಪದ್ಮ ಪುರಾಣದಲ್ಲಿ ಹೇಳಿದ್ದನ್ನು ನಾವೀಗ ನೋಡೋಣ. ಪ್ರತಿಯೊಂದು ಸ್ಕಂದ ಮುಗಿದಾಗ ಪದ್ಮ ಪುರಾಣದಲ್ಲಿ ಬಂದಂತೆ ಅದನ್ನು ಕೇಳ್ತಾ ಬಂದಿದ್ವಿ. 12ನೇ ಸ್ಕಂದವನ್ನು ಹೇಳಿದ್ದರಿಂದ ಪುರಾಣ ಹೇಳುವವರನ್ನು ಆಕಸ್ಮಿಕವಾಗಿ ಏನಾದರೂ ನಾವು ಅವಗಣಿಸಿ ತಿರಸ್ಕಾರ ಮಾಡಿದರೆ ಆ ದೋಷ ಪರಿಹಾರ ಆಗ್ತದಂತೆ. ಒಬ್ಬ ಸೂರ್ಯರಶ್ಮಿ ಅಂತ ರಾಜ ಇದ್ದ, ಒಳ್ಳೆ ಧಾರ್ಮಿಕನೇ ಆಗಿದ್ದ, ಜ್ಞಾನಿಗಳನ್ನು ಕರೆಸಿ ಪ್ರವಚನವೂ ಏರ್ಪಡಿಸ್ತಿದ್ದ. ಒಮ್ಮೆ ಒಬ್ಬ ದೇವದತ್ತ ಅನ್ನೋ ಬ್ರಾಹ್ಮಣ ಪುರಾಣ ಹೇಳ್ತಿದ್ದ. ಹೇಳುವ ವ್ಯಕ್ತಿ ಭಗವದ್ಭಕ್ತನಾಗಿರಬೇಕು. ಭಗವದ್ಭಕ್ತಿ ಇಲ್ಲದೆ ಹೋದರೆ ಅಂಥವರಿಂದ ಪುರಾಣ ಕೀಳಿ ಏನು ಉಪಯೋಗ? ಮದ್ಯದ ಕೊಡ, ಹೆಂಡದ ಕೊಡ, ಹೆಂಡ ಖಾಲಿ ಮಾಡಿ ಅದ್ರಲ್ಲಿ ನೀರು ಹಾಕಿದರೆ ಅದು ತೊಗೊಂಡು ಪೂಜೆ ಮಾಡ್ಲಿಕ್ಕಾಗ್ತದಾನ? ಮದ್ಯದ ಕೊಡದಲ್ಲಿ ಗಂಗಾಜಲವನ್ನು ತಂದಂತೆ ಆಗ್ತದೆ, ಅದು ಉಪಯೋಗ ಇಲ್ಲ. ಭಗವದ್ಭಕ್ತಿ ಇಲ್ಲದೆ ಹೋದರೆ ಆ ಜ್ಞಾನದಿಂದ ಏನೂ ಉಪಯೋಗ ಇಲ್ಲ ಅಂತ ಒಂದು ಕಥೆ ಹೇಳ್ತಾ ಇದ್ದ. ಯಾರೇ ಆಗಲಿ ನೀಚರಾದವರಿಂದ ಕಥೆ ಕೇಳಬಾರ್ದು ಅಂತೆಲ್ಲ ಹೇಳ್ತಿದ್ದ. ರಾಜನಿಗೆ ಸಿಟ್ಟು ಬಂದ್ಬಿಡ್ತು ಒಂದು ಹಂತದಲ್ಲಿ. ಏನು ನೀ ಎಲ್ಲ ಬೇರೆಯವ್ರನ್ನ ಬೈತಿದ್ಯಲ್ಲ, ಪುರಾಣ ಹೇಳಿಕ್ಕೆ ನೀನೊಬ್ಬನೇ ಯೋಗ್ಯನೋ ಏನು? ಬೇರೆ ಯಾರಿಗೂ ಈ ಶಕ್ತಿ ಇಲ್ವಾ ಅಂತ ಅವನನ್ನು ಅವಮಾನಿಸಿದ. ಅದಕ್ಕೆ ಅವನನ್ನು ಓಡಿಸಿ ಇನ್ನೊಬ್ಬ ಬ್ರಾಹ್ಮಣನ ಕರೆಸಿ ಪ್ರವಚನ ಏರ್ಪಡಿಸಿದ. ಇದರಿಂದ ಏನಾಯಿತು ಅಂದರೆ ಸತ್ತು 84 ಥರದ ನರಕದಲ್ಲಿ ಎಲ್ಲ ಕಡೆನೂ ಸಂಚಾರ ಮಾಡಿ ಬರಬೇಕಾಯ್ತು. ಅಲ್ಲೆಲ್ಲ ಶಿಕ್ಷೆ ಅನುಭವಿಸಿ ಬರಬೇಕಾಯ್ತು. ಅದಾದ್ಮೇಲೆ ಒಂದು ಜಿಂಕೆಯಾಗಿ ಹುಟ್ಟಿದ. ಹಿಂದಿನ ದಿನದ ಪಾಪದ ಸ್ಮರಣೆ ಇತ್ತು. ಯಾವನೋ ವಿಶ್ವೇಶ್ವರ ಅಂತ ಒಬ್ಬ ಬ್ರಾಹ್ಮಣ ಅವನ ಮನೆಗೆ ಹೋದ. ಅವನ ಎದುರಿಗೆ ತನ್ನ ಸಂಕಟ ಅದು ಬಾಯಿ ಬರ್ತಿರ್ಲಿಲ್ಲ ಅಂತ ಕಾಣಿಸ್ತದೆ, ಆದರೆ ಸಂಕಟ ತೋಡ್ಕೊಂಡಿತ್ತು. ಆ ಜ್ಞಾನಿಗೆ ಅದು ಗೊತ್ತಾಗಿದ್ದಿರಬೇಕು. ಪುರಾಣ ಹೇಳುವವರನ್ನು ನಾನು ಅವಮಾನಿಸಿದ್ದೆ, ಬಹಳ ದುಃಖ ಅನುಭವಿಸಿದೆ, ನನ್ನನ್ನು ನೀವು ಉದ್ಧಾರ ಮಾಡಬೇಕು ಅಂದಿರ್ತದೆ. ಆಗ ಆ ಮುನಿ 12ನೇ ಸ್ಕಂದದ ಪ್ರವಚನವನ್ನು ಅದಕ್ಕೆ ಮಾಡಿದ. ಅದರ ಜಿಂಕೆ ಜನ್ಮ ನೀಗಿತು, ಪಾಪಗಳೆಲ್ಲ ದೇಹದಿಂದ ಓಡಿ ಹೋದವು, ಸದ್ಗತಿಯನ್ನು ಪಡೀತು ಅಂತ ಹೀಗೆ ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಹೀಗೆ ಭಾಗವತದ ಶ್ರವಣ, ಅದರ ಸಪ್ತಾಹ ಅಥವಾ ಅದರ ಪ್ರೋಷ್ಠಪದ ಅಥವಾ ಹೀಗೆ 48 ದಿನಗಳ ಕಾಲದ ಅದರ ಒಂದು ಸೇವಾ, ಅದು ಕೂಡ ಬಹಳ ಪುಣ್ಯಕರವಾಗಿದೆ. ಅದನ್ನು ನಮ್ಮ ಗುರುಗಳು, ನಿಮಗೂ ಗುರುಗಳಾದಂಥ ಕಡಿಯಾಳಿ ವಾದರಾಜಾಚಾರ್ಯರು ಅವರು ಸೂಚನೆ ಕೊಟ್ಟಂತೆ ಇದನ್ನು ನಡೆಸ್ತಾ ಬಂದಿದ್ದೇನೆ. ಇದನ್ನು ಕೇವಲ ನಿಮಗಾಗಿ ನಡೆಸ್ತಿದ್ದೇನೆ ಅಂತ ತಿಳ್ಕೊಬೇಡಿ, ಇದನ್ನು ನನಗಾಗಿಯೂ ಕೂಡ ನಡೆಸ್ಕೊಂಡಿದ್ದೇನೆ. ಅವರು ಈ ಹಿಂದೆ ನನಗೆ ಯಾವ್ಯಾವುದನ್ನು ಮಾಡು ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಅವ್ರು ಹೇಳಿದಂತೆ ಚಾಚು ತಪ್ಪದೆ ನಡೆಸ್ಕೊಂಡು ಬಂದಿದ್ದೇನೆ ಕಳೆದ 30 ವರ್ಷದಿಂದ, ವಿಶೇಷತಃ ಕಳೆದ 15 ವರ್ಷದಿಂದ. ಒಂದ್ಸರಿ 10ನೇ ಇಸ್ವಿಯಲ್ಲಿ ಹೀಗೊಂದು ಮಂಡಲ ಸೇವಾ ಮಾಡು ಅಂತ ಹೇಳಿದ್ರು ನನಗೂ ಅವರು. ಆವಾಗ ಪುರಾಣ ಪ್ರವಚನದ ಬಗ್ಗೆ ಏನು ಹೇಳಿರಲಿಲ್ಲ ಅವರು. ನನಗೊಂದಿಷ್ಟು ಜಪ ತಪ ಮಾಡ್ಲಿಕ್ಕೆ ಹೇಳಿದ್ರು, ನಾನು ವೈಯಕ್ತಿಕ ಜೀವನದ ಒಂದು ಉದ್ದೇಶಕ್ಕಾಗಿ. ಅದೆಲ್ಲ ಏನಂತ ಬೇಡ, ಯಾಕಂದ್ರೆ ನೀವು ನನ್ನ ಪುರಾಣ ಕೇಳಲಿಕ್ಕೆ ಗೊತ್ತಿಲ್ಲ, ಭಗವಂತನ ಪುರಾಣ ಕೇಳಲಿಕ್ಕೆ ಗೊತ್ತಿದ್ದೀರಿ. ಆದರೆ ಆ ಒಬ್ಬ ದೊಡ್ಡ ಜ್ಞಾನಿ ಅದನ್ನು ಹೇಗೆ ಸೂಚನೆ ಮಾಡಿದ್ರಿಂದ ಏನು ಅನುಕೂಲ ಆಯಿತು ಅಂತ ನೀವು ಹೇಳ್ತಿದ್ದೀನಿ ಅಷ್ಟೇ. ವೈಯಕ್ತಿಕ ಕಾರಣಕ್ಕಾಗಿ ಅದನ್ನು ಹೇಳಿದ್ರು. ಆವಾಗ 48 ದಿವಸಗಳು ಹೀಗೆ ಒಂದು ಸೇವೆ ಮಾಡಿದ್ದೆ. ಅದರಲ್ಲಿ ಜಪ ತಪ ಹೆಚ್ಚಿತ್ತು. ಪ್ರವಚನವೂ ಮಾಡಿಲ್ಲ ಅಂತಲ್ಲ, ಅವಾಗ ಪ್ರವಚನವನ್ನು ಪ್ರಾರಂಭಿಸಿದ್ದು ಆವಾಗಲೇ. ಆದ್ದರಿಂದ ಅವ್ರು ಹೇಳಿದಂತೆ ಅದನ್ನು ಯಾವತ್ತೂ ಕೂಡ ಚಾಚು ತಪ್ಪದೆ ಮಾಡಿದ್ದೇನೆ. ಆವಾಗಲೂ ನನಗೆ ಅನುಕೂಲವೇ ಆಗಿತ್ತು, ವೈಯಕ್ತಿಕ ಅನುಕೂಲಗಳವೆಲ್ಲ. ಈಗಲೂ ಅದರಿಂದ ಅನುಕೂಲ ಆಗೇ ಇದೆ, ಆಗ್ತಾನೆ ಇರ್ತದೆ. ಹಾಗೆ ಹೇಳಿದೆ, ನನ್ನ ಪುರಾಣ ಅಲ್ಲ, ಅದರಿಂದ ನಾನು ಅದನ್ನು ಹೇಳಬೇಕಾಗಿಲ್ಲ. ನನ್ನ ಪುರಾಣ ಕೇಳಿ ನಿಮ್ಗೇನು ಪುಣ್ಯ ಬರೋದಿಲ್ಲ, ಅದರಿಂದ ನನಗೇನು ಅನುಕೂಲ ಆಯ್ತು ಅದರಿಂದ ಅಂತ ನಾನು ಹೇಳಬೇಕಾಗಿಲ್ಲ. ಆಗಿದೆ ಅನ್ನೋದು ನಿಶ್ಚಿತ. ನೀ ಇದನ್ನೊಂದ್ಸರಿ ಹೇಳು, ಇಡೀ ಭಾಗವತ ನಿನ್ನ ತಲೆಯಲ್ಲಿ ಬಂದು ಕೂತ್ಕೋತದೆ, ಇನ್ನೊಂದು ಇಡೀ ಭಾಗವತದ ಸಮಗ್ರ ಅವಲೋಕನ ಆಗ್ತದೆ. ಯಾಕೆಂದ್ರೆ ಈಗ ಪ್ರತಿನಿತ್ಯ ಇದು ನಿಮ್ಗೆ ಗೊತ್ತಿಲ್ಲ, ಇವತ್ತೇನಿಗೆ 48ನೇ ಭಾಗ ಇಲ್ಲಿ ಸಮಾಪ್ತ ಆಗ್ತದೆ. ಇದೇ ಥರ ಈ ಮನೆಯಲ್ಲಿ ಹೋಗಿ, ಇದು ಮುಗಿದ ಮೇಲೆ ದಿವಸ ಮನೆಯಲ್ಲಿ ಹೋಗಿ
ಇದೇ ಥರ 48 ದಿವಸ 47 ದಿವಸವರೆಗೆ ನಿನ್ನೆವರೆಗೆ ಹೇಳಿದ್ದೇನೆ. ಇವತ್ತು 48ನೇ ದಿವಸ ಮನೆಯಲ್ಲಿ ಹೋಗಿ ಮತ್ತೆ ಹೇಳೋನಿದ್ದೇನೆ. ಅದು ಅತೀ ಸೂಕ್ಷ್ಮ, ದಿವಸಕ್ಕೊಂದು 2-3 ಶ್ಲೋಕ ಆದರೆ ಹೆಚ್ಚು. ಅಷ್ಟು ಸೂಕ್ಷ್ಮ ಪುಸ್ತಕ ಮುಂದಿಟ್ಕೊಂಡು ನಾನಾ ಥರದ ವ್ಯಾಖ್ಯಾನಗಳೆಲ್ಲ ಗಮನಿಸಿ ವಿಮರ್ಶಾತ್ಮಕವಾಗಿ ಹೇಳುವಂಥ ಭಾಗವತದ ಪ್ರವಚನ ಅದು. ಅದು ಇನ್ನೂ ಕೆಲವು ವರ್ಷಗಳೇ ನಡೀಬೇಕಾಗುತ್ತೆ, ಪ್ರಾಯ ಇನ್ನೊಂದು 10 ವರ್ಷವೇ ನಡೀತದೆ. ಅದಕ್ಕೆ ಬೇಕಾದ ಒಂದು ತರಬೇತಿ, ಅದಕ್ಕೆ ಬೇಕಾದ ಒಂದು ಪೂರ್ವಾವಲೋಕನ ಇದರಿಂದ ಆಗ್ತದೆ ನನಗೆ. ಆದ್ದರಿಂದ ಇದಕ್ಕೊಂದು ಮಹತ್ವ ಇದೆ. ಮುಂದೆ ಏನು ಬರ್ತದೆ ಅನ್ನೋದು ನನಗೆ ಈಗಲೇ ಗೊತ್ತಿದ್ರೆ ಅನೇಕ ಸರಿ ಅದನ್ನು ಈಗಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದಿಂದು ಬೇಕು, ಮುಂದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗಿಂದ ಬೇಕಾಗ್ತದೆ. ಅಂಥ ಎಲ್ಲ ಅನುಕೂಲಗಳು ನಗೂ ಆಗಿವೆ. ವೈಯಕ್ತಿಕ ಜೀವನದಲ್ಲಿ ಕೂಡ ಆ ಥರದ ಅನುಕೂಲಗಳಾಗಿವೆ. ಮುಖ್ಯವಾಗಿ ನಾವಿನ್ನು ಅನೇಕ ಸರಿ ಮಾತಾಡ್ಕೊಂಡಿದ್ದೇವೆ, ನಮಗೆ ಸತ್ಯನಿಷ್ಠೆ ಅದು ಹೆಚ್ಚು ದೃಢಮೂಲ ಆಗಬೇಕು. ಕೇವಲ ಇಷ್ಟೆಲ್ಲ ಬಿಟ್ಟು ನಾವು ತಪ್ಪಿ ನಡೆದ್ರೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದ್ರೆ ನಾವು ಪುರಾಣ ಹೇಳೇನು ಉಪಯೋಗ, ಕೇಳೇನು ಉಪಯೋಗ ಅಂತ ನೀವು ಮಾತಾಡ್ಕೊಂಡಿದ್ದಿದೆ. ಆದ್ದರಿಂದ ಐಹಿಕ ಜಗತ್ತಿನ ಸಂಪತ್ತಿನ ವಿಷಯದಲ್ಲಿ ನಮ್ಮ ಮನಸ್ಸು ಸಂಯಮದಿಂದ ವರ್ತಿಸಲಿ. ಹಾಗೆ ವರ್ತಿಸ್ಲಿಕ್ಕೆ ನಾವು ಕಲ್ತು ಬಿಟ್ವಿ ಅನ್ನೋದೇ ಪ್ರತ್ಯಕ್ಷ ಫಲ, ಇನ್ನೇನು ಬೇಕಾಗಿಲ್ಲ. ಇದರಿಂದ ಇನ್ನೂ ದೊಡ್ಡ ಫಲ ಏನು ಬೇಕು? ಇನ್ನೂ ದೊಡ್ಡ ಫಲ ಏನೂ ಮತ್ತೂ ಇರಬಹುದು. ಆದರೆ ಅಂತ ಇದಕ್ಕಾಗಿ ನಾವು ದೊಡ್ಡ ನಿರ್ಧಾರ ತಳೆದ್ವಲ್ಲ ಹೀಗೆ ಮಾಡಬೇಕು ಅಂತ. ಅದ್ರ ಜೊತೆಗೇನೆ ಸಂಪತ್ತಿನ ವಿಷಯದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನು ನಾವು ಕಲ್ತವಲ್ಲ. ಅದೇನು ಸಣ್ಣ ಫಲ ಅಲ್ಲ. ಈಗಿನ ಕಾಲ ನಾವು ಗಮನಿಸಿದರೆ ನಾವೇನು ಮಹಾತ್ಮರಲ್ಲ, ಅಲ್ಪಾತ್ಮರೇ. ಆದರೆ ಅದ್ರ ಬಗ್ಗೆ ಒಂದು ಸಂಯಮ ನಮಗೆ ಬರೋದು ನಮ್ಮ ದೊಡ್ಡಸ್ತಿಗೆ ಏನಲ್ಲ, ಅದು ಶಾಸ್ತ್ರದ ಮಹಿಮೆಯಿಂದಲೇ ಆಗಿದ್ದು. ಅಷ್ಟೇ ಸೂಕ್ಷ್ಮವಾಗಿ ಹೇಳಿದ್ದೆ, ಅದಕ್ಕಿಂತ ಹೆಚ್ಚಿನ ವಿವರಣೆ ಅದ್ರ ಬಗ್ಗೆ ಏನು ಬೇಕಾಗಿಲ್ಲ. ಹೀಗೆ ನಾವು ಅದನ್ನು ಹೀಗೆ ಹೇಳ್ತಾ ಹೋದಾಗ ನಮಗೇನು ಲಾಭ ಆಗಿದೆ ಅನ್ನೋದನ್ನು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಿದೆ. ಪಡ್ಕೊಂಡಾಗಿತ್ತು, ಈಗಾಗಲೇ ಆ ಲಾಭವನ್ನು ಪಡ್ಕೊಂಡಾಯಿತು. ದಿವಸ ಒಂದು ಸ್ವಲ್ಪ ಆದರೂ ಭಾಗವತ ಓದಬೇಕು ಅಂತ ಇಲ್ಲಿ ಬಂತು. ಇದೇ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಈ ಭಾಗವತದ ಪುಸ್ತಕ ಬಂದಿತ್ತು. ಅದರಲ್ಲಿ ದಿವಸ ಒಂದು 2-4 ನಿಮಿಷಗಳಾದರೂ ಭಾಗವತವನ್ನು ಸ್ನಾನ ಮಾಡಿದ ಮೇಲೆ ಓದೋದನ್ನ ಮನೆ ಸದಸ್ಯರು ರೂಢಿ ಮಾಡಿಕೊಳ್ಳ್ರಿ. ಅದಕ್ಕೊಂದು ಆರತಿ ಮಾಡಿರಿ. ಮತ್ತು ಅದರಲ್ಲಿ ಪ್ರತಿಯೊಂದು ಶ್ಲೋಕವನ್ನು ಓದುವುದು ಮುಂದಿನ ಹಂತ. ಶ್ಲೋಕದ ಕೆಳಗಿರುವ ಭಾವಾರ್ಥವನ್ನು ಪ್ರತಿಯೊಂದು ಅಧ್ಯಾಯದ ಆರಂಭದಲ್ಲಿ ಒಂದಷ್ಟು ಸಾರ ಭಾಗ ಅಂತ ಕೊಟ್ಟಿರ್ತಾರೆ. ಅದನ್ನು ಒಂದ್ಸರಿ ಇಡೀ ಓದಿ ಮುಗಿಸಿಬಿಡ್ರಿ. ಇಡೀ ಭಾಗವತದ 335 ಅಧ್ಯಾಯಗಳು, ಅದರ ಸಾರಾಂಶವನ್ನು ಅಲ್ಲಿ ಕೊಟ್ಟಿರ್ತಾರೆ. ಸಾರಾಂಶ ಓದಿಬಿಟ್ರೆ ಒಂದು ಇಡೀ ಭಾಗವತ ಅವಲೋಕನ ಬರ್ತದೆ. ಈ ಪದ್ಮಪುರಾಣದ ಈ ಪುಸ್ತಕ ಏನಿದೆ ಇದರಲ್ಲಿ ಸಾರಾಂಶವೂ ಸಂಕ್ಷಿಪ್ತವಾಗಿದೆ. ಆದರೆ ಈ ಪುಸ್ತಕದಲ್ಲಿ ಸಾರಾಂಶನೂ ಕೂಡ ಇನ್ನೂ ಹೆಚ್ಚೇ ಇದೆ. ಆದ್ದರಿಂದ ಸಾರಾಂಶವನ್ನು ಮೊದಲೊಂದು ಸರಿ ಓದ್ರಿ. ಅದಾದ ಮೇಲೆ ಮುಂದೆ ಅದರ ವಿಸ್ತಾರವಾದಂಥ ಅಧ್ಯಯನ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತೂ ಅದನ್ನು ಓದುವುದನ್ನು ಹಾಗೆ ನೀವು ರೂಢಿಸ್ಕೊಳ್ರಿ ಅಂತ ಈ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಒಂದು ದೀಕ್ಷೆ ತೊಡಬೇಕು. ಮತ್ತು ಈಗಾಗಲೇ ಹೇಳಿದಂತೆ ಇದರಲ್ಲೇ ಬಂತಿದ್ದು ಸುಖ ದುಃಖ ಇದೆಲ್ಲ ಮನುಷ್ಯನಿಗೆ ಇದ್ದದ್ದೇ. ಅದಕ್ಕೆ ಹೇಗೆ ಸ್ಪಂದಿಸಬೇಕು ಮನುಷ್ಯ ಅಂತ ಬಂತು. ಪ್ರಣಾಮೋ ದುಃಖ ಶಮನಃ. ಮಹಾ ದುಃಖ ಆಯ್ತು ಅಂದರೆ ದೇವರ ಎದುರಿಗೆ ಹೋಗಿ ಸರಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿಬಿಡಿ. ಒಂದು ಕಡೆ ಭಾಗವತ ಇರ್ತದೆ, ಮತ್ತೊಂದು ಕಡೆ ದೇವರ ಪ್ರತಿಮೆಗಳೇ ಇರ್ತವೆ. ಅಲ್ಲಿ ಭಗವಂತ ಇದ್ದೇ ಇರ್ತಾನೆ. ಅವನಿಗೊಂದ್ಸರಿ ನಮಸ್ಕಾರ ಮಾಡಿದರೂ ಸಾಕು. ಹೀಗೆ ಇದರ ಶ್ರವಣ ಮಾಡಿದ್ದೀವಿ. ಅದು ನಮಗೆ ಕೇಳುವ ನಿಮಗೆ ಎಲ್ಲಿಗೂ ಕೂಡ ಸಕುಟುಂಬರಾಗಿ ಸಪರಿವಾರರಾಗಿ ನಮಗಿದು ಎಲ್ಲ ಥರದ ಪಾಪಗಳನ್ನು ಕೂಡ ತಡೆಯಲಿ. ನಾನು ಈಗಾಗಲೇ ಹೇಳಿದಂತೆ ಈ ಒಂದು 1-2 ವರ್ಷದಲ್ಲಿ ನಾವು ಕೆಲವ್ರನ್ನ ಕಳ್ಕೊಂಡಿದ್ದೀವಿ, ನೀವು ಕೆಲವ್ರನ್ನ ಕಳ್ಕೊಂಡಿದ್ದೀರಿ. ಅದಕ್ಕಿಂತ ದೀರ್ಘ ಜೀವನದಲ್ಲಿ ಮತ್ತೂ ಕೆಲವ್ರನ್ನ ಕಳ್ಕೊಂಡೇ ಇದ್ದೇವೆ. ಜೀವಮಾನದಲ್ಲಿ ಎಲ್ಲರೂ ಕಳ್ಕೊಳ್ತಾನೆ ಇರ್ತಾರೆ, ಮತ್ತೆ ಹುಟ್ಟತಾನೆ ಇರ್ತಾರೆ. ಹಾಗೆ ಗತಿಸಿದವರಿಗೆ ಅದರಿಂದ ಸದ್ಗತಿ ಆಗಲಿ. ಅದ್ರ ಮೂಲಕ ಅವ್ರ ನೆನಪಿನಿಂದ ನಾವು ಮತ್ತಷ್ಟು ಧರ್ಮ ಕಾರ್ಯಗಳನ್ನು ಮಾಡುವಂತಾಗಲಿ ಅಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನು ಶ್ರೀಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀ ಕೃಷ್ಣಾರ್ಪಣ ಮಸ್ತು.